ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೊಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಕೊಡಗು ಹೇಳಿ ಕೇಳಿ ಆಚಾರ ವಿಚಾರ ರೂಢಿ ಸಂಪ್ರದಾಯಕ್ಕೆ ಹೆಸರಾದ ಜಿಲ್ಲೆ. ಇಲ್ಲಿನ ಸಂಸ್ಕೃತಿ ಆಚರಣೆಗಳಿಂದಲೇ ಕೊಡಗು ಹೆಸರುವಾಸಿಯಾಗಿದೆ. ಇಲ್ಲಿನ ಪ್ರಮುಖ ಜನಾಂಗಗಳಲ್ಲಿ ಒಂದಾದ ಕೊಡವ ಜನಾಂಗದ ಒಂದು ಅಂಗವಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕೊಡವ ಚಿತ್ರಗಳು ತೆರೆಕಂಡು ಸಾಕಷ್ಟು ಯಶಸ್ಸನ್ನ ಕಂಡಿದೆ. ಇದೀಗ ಕಲ್ಲಕೆರೆ ಮಾದೇವಿ ಜೀವನ ಚರಿತ್ರೆಯ ಆಧಾರಿತ ಕೊಡವ ಸಿನಿಮಾ ಸೆಟ್ಟೇರಲು ಸಿದ್ಧಗೊಂಡಿದೆ. ಕೊಡಗಿನ ಸಿನಿಮಾ ನಿರ್ಮಾಣ ಸಂಸ್ಥೆಯಾದ P&G ಕ್ರಿಯೇಷನ್ನಿಂದ ಈಗಾಗಲೇ ಶಾರ್ಟ್ ಮೂವಿ ಸೇರಿದಂತೆ ಹಲವಾರು ಸಿನಿಮಾಗಳು ಹೊರಬಂದಿದೆ. ಚಳ್ಳಕೆರೆ ಮಾದೇವಿ ಎಂಬ ಒಂದು ಹಿಸ್ಟಾರಿಕಲ್ ಮೂವಿ, ಸುಮಾರು ಒಂದು 600 ವರ್ಷದ ಹಿಂದಿನ ಕಲಾಂಧ್ರ ಇರುವ ಸ್ಟೋರಿ. ಅದೊಂದರೆ ನಮ್ಮ ಪಟ್ಟೋಳ ಪಳಮೆ ಎಂಬ ಒಂದು ಸಂಕಲನದಿಂದ ತೆಗೆದಿರುವಂಥ ಒಂದು ಸ್ಟೋರಿ. ಅದನ್ನು ಇಲ್ಲಿ ಮಾಡಲಿಕ್ಕೆ ಸೆಟ್ ಹಾಕಿದ್ದೀವಿ ನಾವು, ಸೆಟ್ ಮುಖಾಂತರ. ಈ ಮುಂದೆ ಬಂದಿರೋ ಸ್ಟೋರಿಯಲ್ಲಿ ಈ ಥರ ಸೆಟ್ಗೆ ಹಾಕಿಲ್ಲ. ಇದು ಮೊದಲ ಬಾರಿಗೆ ಕೊಡಗಿನಲ್ಲಿ ಸೆಟ್ ಹಾಕಿ ಮಾಡುವಂಥ ಇದಾಗಿದೆ. ಇದೀಗ ಆಚೆಯಡ ಗಗನ್ ಗಣಪತಿ ಹಾಗೂ ಬಾಳೆಯಡ ಪ್ರತೇಶ್ ಪೂವಯ್ಯ ಇಬ್ಬರ ಸಾರಥ್ಯದಲ್ಲಿ ಮತ್ತೊಂದು ಕೊಡವ ಐತಿಹಾಸಿಕ ಸಿನಿಮಾ ಚಳ್ಳಕೆರೆ ಮಾದೇವಿ ಚಿತ್ರದ ಮುಹೂರ್ತ ಚೆಯ್ಯಂಡಾಣೆಯ ಕೊಡವ ಸಮಾಜದಲ್ಲಿ ನಡೆಯಿತು. ಚಿತ್ರದ ಕಥಾಸಾರವನ್ನು ಕೊಡವರ ಗ್ರಂಥವಾದ ಪಟ್ಟೋಳೆ ಪಳಮೆಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೊಡವ ಸಂಸ್ಕೃತಿ ಪರಂಪರೆ ಉಳಿಸುವಂಥ ನಿಟ್ಟಿನಲ್ಲಿ ಕೊಡವ ಸಾಹಿತ್ಯ, ನಮ್ಮ ಕೊಡವ ಪರಂಪರೆಯಲ್ಲಿ ದುಡಿಕೊಟ್ಟು ಪಾಠ ಅಂತಾರೆ. ಅಂದರೆ ನಮ್ಮಲ್ಲಿ ನಮ್ಮ ಬಾಳಪಾಟ್, ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗ ಕೊಡವರದು. ಆ ಕೊಡವರ ಸಂಸ್ಕೃತಿಯಲ್ಲಿ ಆ ದುಡಿ ಯಾವ ರೀತಿ ಬಂತು ಅನ್ನುವಂತಹ ಒಂದು ಹಳೆಯ ಒಂದು ಕತೆ, ಅದು ಯಾವ ರೀತಿ ಬಂತು ಈ ಪ್ರಾಚೀನ ಕಾಲದಿಂದ, ಅಂದರೆ ಒಂದು 600-700 ವರ್ಷದ ಹಿಂದುಗಡೆ ಉಗಮವಾದಂಥ ಈ ಒಂದು ಪರಂಪರೆಯಲ್ಲಿ ಅದು ದುಡಿಕೊಟ್ಟು ಪಾಟು ಅದು ಯಾವ ರೀತಿ ಬಂತು ಅನ್ನುವಂತಹ ಒಂದು ಪುರಾತನ ಕಥೆಯನ್ನು ಆಧರಿಸಿ ಮಾಡುವಂಥ ಈ ಒಂದು ಮೂವಿ. ಈ ಮೂವಿಯಲ್ಲಿ ನಮ್ಮ ಪ್ರತೀಶ್ ಮತ್ತು ಗಗನ್ ಅವರು ಸೇರಿ ಇದು ಮಾಡ್ತಾ ಇದ್ದಾರೆ. ಕೊಡಗಿನ ಕಲಾವಿದರನ್ನೇ ಬಳಸಿ ಸುಂದರ ಕಥಾ ಹಂದರವುಳ್ಳ ಚಿತ್ರವನ್ನು ಮಾಡಲು ಹೊರಟಿದೆ ಚಿತ್ರತಂಡ. ಈ ಕಲ್ಲಕೆರೆ ಮಾಧವಿ ಅಂತ ಈ ಸ್ಟೋರಿ ನಮಗೆ ರೀನಾ ಪ್ರಕಾಶ್ ಅವರು ಹೇಳುವಾಗ ನಮಗೆ ತುಂಬ ಇಂಪ್ರೆಸ್ ಆಯಿತು. ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಅಂದರೆ ಈ ದುಡಿ ಕಾನ್ಸೆಪ್ಟ್, ಈ ದುಡಿ ಹೆಂಗೆ ಬಂತು ಕೊಡವರಿಗೆ ಅಂತ. ಸೊ ದುಡಿ, ಪತ್ತಾಕ್ ಎಲ್ಲ ಇದರಲ್ಲೇ ಇದೆ. ಪತ್ತಾಕಲ್ಲಿ ನಾವು ನಾಗಮಣಿಯನ್ನು ಕಾಣ್ತೀವಿ, ಅದು ಯಾಕೆ ಬಂತು ಅದೆಲ್ಲ ನಮಗೆ ಕೇಳುವಾಗ ತುಂಬ ಸಂತೋಷವಾಯಿತು. ಇದು ಮಾಡುವ ಅಂತ ನಮಗೆ ಆಯಿತು. ಆದರೆ ಇದು ತುಂಬ ಚಾಲೆಂಜಿಂಗ್ ಕೆಲಸ. ಒಂದು ಕೋಟೆ ನಿರ್ಮಾಣ ಮಾಡಬೇಕು. ಇದು ಕಮ್ಮಿ ಅಂದರೆ ಒಂದು 600 ವರ್ಷದ ಹಿಂದಕ್ಕೆ ನಾವು ಹೋಗಬೇಕು. ನಾವು ಆದಷ್ಟು ಪ್ರಯತ್ನ ಮಾಡ್ತೀವಿ. ನಾವು ಹಿಂದೆ ಮಾಡಿರುವ ಚಿತ್ರಕ್ಕಿಂತ ಇದು ವಿಭಿನ್ನವಾಗಿರ್ತದೆ. ನಾವು ಈ ಶೂಟಿಂಗನ್ನು ಈ ಚೈಂಡಾನೆ ಕೊಡವ ಸಮಾಜದ ಆವರಣದಲ್ಲಿ ಸೆಟ್ ಹಾಕಿ ಮಾಡ್ತಾಯಿದ್ದೀವಿ. ನಾವು ಚೆಲವರ ಬೆಟ್ಟದಲ್ಲೂ ಮಾಡ್ತೀವಿ, ಚೋಮಕುಂಡಲ್ಲೂ ಮಾಡ್ತೀವಿ. ಇಲ್ಲೆಲ್ಲ ಮಾಡಿ ನಾವು ಜನರಿಗೆ ಒಂದು ಉತ್ತಮ ಒಂದು ಚಿತ್ರ ಕೊಡಲು ನಾವು ಪ್ರಯತ್ನಿಸ್ತೀವಿ. ಅಂದರೆ ಕೊಡವ ಜನಾಂಗ, ಕೊಡಗಿನ ಜನಾಂಗಕ್ಕೆ ಇದು ಒಂದು ಮುಂದಿನ ಪೀಳಿಗೆಗೆ ಒಂದು ದಾಖಲೆ ಆಗಬೇಕು ಅಂತ ಈ ಹಿನ್ನೆಲೆಯಲ್ಲಿ ನಾನು ಪ್ರಾರಂಭ ಮಾಡಿದಂತಹ ಸಿನಿಮಾ ಇದು. ಇದರ ಹಿನ್ನೆಲೆ 600 ವರ್ಷದ ಹಿಂದೆ ಇರುವಂತಹ ಹಿನ್ನೆಲೆಯನ್ನು ಇಟ್ಕೊಂಡು ಈ ಸಿನಿಮಾ ಪಿಕ್ಚರನ್ನು ಮಾಡ್ತಾಯಿದ್ದೀನಿ. ಇದು ಒಂದು ಮೆಸೇಜ್ ಆಗಬೇಕು, ಮುಂದಿನ ಪೀಳಿಗೆಗೆ ದಾಖಲೆ ಆಗಬೇಕು, ಇದು ನನ್ನ ಉದ್ದೇಶ. ಕೊಡಗಿನ ಚೆಯ್ಯಂಡಾಣೆಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಸಿನಿಮಾದ ಚಿತ್ರೀಕರಣ ನಡೆಯಲಿದೆ.
ಹಿಸ್ಟಾರಿಕಲ್ ಮೂವಿ, ಹಳೆ ಕಾಲದ್ದು 600 ಕಾಲ ಹಿಂದೆ ಮಾಡ್ತಿರೋ ಮೂವಿ, ಅದ್ರ ಬಗ್ಗೆ ಮಾಡ್ತಿರೋ ಮೂವಿ ಅಂತೆಲ್ಲ ಗೊತ್ತಾಗಿ ಕೇಳಿದಾಗ ನನಗೊಂಥರ ಖುಷಿ ಆಯಿತು. ಅಂದರೆ ಕಲಿಯೋಕ್ಕೆ ತುಂಬ ಸಿಗುತ್ತೆ. ಕೊಡಗಿನಲ್ಲಿದ್ದು ಅದ್ರ ಬಗ್ಗೆ ಅದ್ರದ್ದು ಕಲ್ಚರ್ ಬಗ್ಗೆ ಕೆಲವು ಬ್ಯಾಂಗ್ಳೂರಲ್ಲಿರೋರಿಗೆಲ್ಲ ಗೊತ್ತಿರಲ್ಲ. ಸೊ ನಾನು ಬ್ಯಾಂಗ್ಳೂರಿಂದ ಬಂದಿದ್ದಕ್ಕೆ ನಂಗೆ ಜಾಸ್ತಿ ಏನೂ ಗೊತ್ತಿರಲಿಲ್ಲ ಅದ್ರ ಬಗ್ಗೆ. ಸೊ ಈ ಮೂವಿಯಲ್ಲಿ ಪಾರ್ಟ್ ಸಿಕ್ಕಿದ್ರೆ ನಂಗೆ ಕಲಿಯೋಕ್ಕೆ ತುಂಬ ಇರುತ್ತೆ ಅಂತ ಅಂದ್ಕೊಂಡು ನಾನು ಹ್ಞೂ ಅಂತ ಒಪ್ಕೊಂಡೆ. ಪ್ರಜಾಪ್ರಭುತ್ವ ಬಲಪಡಿಸುವಲ್ಲಿ ಯುವಜನರ ಪಾತ್ರ ಪ್ರಮುಖವಾಗಿದ್ದು, ಆ ದಿಸೆಯಲ್ಲಿ ಪ್ರಬುದ್ಧ ಭಾರತ ನಿರ್ಮಾಣಕ್ಕೆ ಯುವ ಮತದಾರರು ಕೈಜೋಡಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರಾದ ಜಿನರಾಳ್ಕರ್ ಭೀಮರಾವ್ ಲಗಮಪ್ಪ ಅವರು ಕರೆ ನೀಡಿದ್ದಾರೆ. ಭಾರತ ಚುನಾವಣಾ ಆಯೋಗ, ಜಿಲ್ಲಾಡಳಿತ, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಸಭಾಂಗಣದಲ್ಲಿ ಮಂಗಳವಾರ ನಡೆದ ರಾಷ್ಟ್ರೀಯ ಮತದಾರರ ದಿನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಭಾರತ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬಂದ ದಿನವನ್ನ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಎಲ್ಲರೂ ಕೈಜೋಡಿಸಬೇಕೆಂದರು. ಮತದಾನದ ಮಹತ್ವ, ಪ್ರಾಮುಖ್ಯತೆಯಿಂದ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ಸಮಾಜದಲ್ಲಿ ಸುಧಾರಣೆಗೆ ಎಲ್ಲರೂ ಪ್ರಯತ್ನಿಸಬೇಕೆಂದು ಪ್ರಧಾನ ಜಿಲ್ಲಾ ಮತ್ತು ಸೆಷನ್ ನ್ಯಾಯಾಧೀಶರು ಹೇಳಿದರು. ಭಾರತದ ಚುನಾವಣಾ ಆಯೋಗದ 61ನೇ ಸಂಸ್ಥಾಪನಾ ದಿನದಂದು ಈ ರಾಷ್ಟ್ರೀಯ ಮತದಾರರ ದಿನವನ್ನಾಗಿ ಆಚರಣೆ ಮಾಡಲು ಪ್ರಾರಂಭ ಮಾಡಿದರು. ಭಾರತದ ಚುನಾವಣಾ ಆಯೋಗ ಅಥವಾ ECI ಅನ್ನು ಜನವರಿ 25, 1950ರಂದು ಸ್ಥಾಪನೆ ಮಾಡಲಾಗಿದೆ. ಈ ರಾಷ್ಟ್ರೀಯ ಮತದಾರರ ದಿನದ ಮಹತ್ವ ಏನೆಂದರೆ, ಭಾರತದ ಚುನಾವಣಾ ಆಯೋಗದ ಸಂಸ್ಥಾಪನಾ ದಿನವನ್ನು ಗುರುತಿಸಲು 2011ರಿಂದ ಪ್ರತಿ ವರ್ಷ ಜನವರಿ 25ರಂದು ದೇಶಾದ್ಯಂತ ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಿಸಲಾಗುತ್ತದೆ. ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ಮಾತನಾಡಿ, ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯು ಪ್ರಮುಖ ಪಾತ್ರ ವಹಿಸುತ್ತೆ. ಈ ನಿಟ್ಟಿನಲ್ಲಿ ಲೋಕಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಗ್ರಾಮೀಣ ನಗರ ಸ್ಥಳೀಯ ಸಂಸ್ಥೆಗಳು, ಸಹಕಾರ ಸಂಘಗಳು ಹೀಗೆ ಚುನಾವಣೆ ವ್ಯವಸ್ಥೆಗಳನ್ನು ಕಾಣಬಹುದಾಗಿದೆ ಎಂದು ವಿವರಿಸಿದರು. ಚುನಾವಣೆ ಆರಂಭವಾಗುವುದಕ್ಕೂ ಮತದಾರರ ಪಟ್ಟಿ ಸೇರಿದಂತೆ ಎಲ್ಲ ರೀತಿಯ ಸಿದ್ಧತೆಗಳು 6 ತಿಂಗಳು ಮುಂಚಿತವಾಗಿ ಆರಂಭವಾಗುತ್ತೆ. ಮನೆ ಮನೆಗೆ ಬೂತ್ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಮತದಾರರ ಗುರುತಿನ ಚೀಟಿ ಮತ್ತಿತರ ಮಾಹಿತಿಯನ್ನು ಪಡೆಯಲಾಗುತ್ತೆ. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮತ್ತಿತರ ಕಾರ್ಯಗಳು ನಡೆಯಲಿವೆ ಎಂದರು. 18 ವರ್ಷ ಪೂರ್ಣಗೊಂಡವರು ಮತದಾರರ ಪಟ್ಟಿಗೆ ಹೆಸರು ಸೇರ್ಪಡೆ ಮಾಡಬೇಕು. ಸಂವಿಧಾನ ನೀಡಿರುವ ಅಧಿಕಾರವನ್ನು ಸಮರ್ಥವಾಗಿ ಯುವಜನರು ಬಳಸಿಕೊಳ್ಳುವಂತಾಗಬೇಕೆಂದು ಜಿಲ್ಲಾಧಿಕಾರಿಗಳು ಕರೆ ನೀಡಿದರು. ಮತದಾರರ ದಿನದ ಮಹತ್ವ ಕುರಿತು ಪ್ರತಿಜ್ಞಾ ವಿಧಿಯನ್ನು ಜಿಲ್ಲಾಧಿಕಾರಿ ಡಾಕ್ಟರ್ BC ಸತೀಶ್ ಅವರು ಬೋಧಿಸಿದರು. ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ರಾಷ್ಟ್ರೀಯ ಮತದಾರರ ದಿನಾಚರಣೆ ಪ್ರಯುಕ್ತ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಪ್ರಶಸ್ತಿ ಹಾಗೂ ಪ್ರಶಂಸನಾ ಪತ್ರವನ್ನು ನೀಡಲಾಯಿತು. ಯುವ ಮತದಾರರಿಗೆ ಚುನಾವಣಾ ಗುರುತಿನ ಚೀಟಿಯನ್ನು ವಿತರಿಸಲಾಯಿತು. ಉತ್ತಮ ಮತಗಟ್ಟೆ ಅಧಿಕಾರಿಯನ್ನು ಗೌರವಿಸಲಾಯಿತು. ರಾಷ್ಟ್ರೀಯ ಮತದಾರರ ದಿನದ ಪ್ರಯುಕ್ತ ರಾಜ್ಯ ಮಟ್ಟದ ಕನ್ನಡ ಪ್ರಬಂಧ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಗಳಿಸಿದ ಗೋಣಿಕೊಪ್ಪ ವಿದ್ಯಾನಿಕೇತನ ಕಾಲೇಜಿನ ದ್ವಿತೀಯ PUC ವಿದ್ಯಾರ್ಥಿ ಸತೀಶ VN ಅವರನ್ನು ಗೌರವಿಸಲಾಯಿತು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. Attica Gold Company. ನಿಮ್ಮ ಕನಸುಗಳು ನನಸಾಗಲಿ. ಅಪ್ಪ, ಅಮ್ಮ, ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನು ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ
ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. 4 ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್. ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000 ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022 ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ ಸಿಎಂ. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. Attica Gold Company. ಕಾಲ್ 880300 ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕ. ಕೊಡಗಿನ ಶೈಲಿಯ ಕಡಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕಾದಲ್ಲಿ. ತಡ್ಕ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್. ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಹಿಂದೆ ಬನ್ನಿ. ಹೋಟೆಲ್ ತಡ್ಕ, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಹಿಂದೆ ಭೇಟಿ ನೀಡಿ. ಹೋಟೆಲ್ ತಡ್ಕ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. ಮಡಿಕೇರಿ ತಾಲೂಕಿನ ಸಂಪಾಜೆ ಅರಣ್ಯ ತಪಾಸಣಾ ಗೇಟ್ ಬಳಿ ದಿನಾಂಕ 24ರಂದು ರಾತ್ರಿ ಸುಮಾರು 12 ಗಂಟೆಗೆ KA05AA 8605 ನೋಂದಣಿ ಸಂಖ್ಯೆಯ ಐಷರ್ ಲಾರಿಯಲ್ಲಿ ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ಅಕ್ರಮವಾಗಿ ಗೋಸಾಗಾಟ ಮಾಡ್ತಾ ಇದ್ದಾಗ ಪತ್ತೆ ಹಚ್ಚಿದ ಇಲಾಖಾಧಿಕಾರಿಗಳು ಲಾರಿ ಸಮೇತ ಸುಮಾರು 30ಕ್ಕೂ ಗೋಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಇಲಾಖಾ ಸಿಬ್ಬಂದಿಗಳು ತಪಾಸಣೆಗೆ ಮುಂದಾಗ್ತಾ ಇದ್ದಂತೆ ಲಾರಿಯಲ್ಲಿದ್ದ ಆರೋಪಿಗಳು ಲಾರಿಯಿಂದ ಜಿಗಿದು ಓಡಿ ಕತ್ತಲಲ್ಲಿ ಪರಾರಿಯಾಗಿದ್ದಾರೆ. ಒಂದಷ್ಟು ದೂರ ಸಿಬ್ಬಂದಿಗಳು ಬೆನ್ನಟ್ಟಿದ್ದರಾದರೂ ಕತ್ತಲು ಆವರಿಸಿದ್ದ ಕಾರಣ ಆರೋಪಿಗಳು ಪರಾರಿಯಾದರು.
ಆರೋಪಿಗಳು ಗೋಗಳಿಂದ ತುಂಬಿಕೊಂಡು ಮಡಿಕೇರಿ ಮಾರ್ಗದಿಂದ ಸುಳ್ಯ ಕಡೆಗೆ ತೆರಳುತ್ತಿದ್ದು, ಸಂಪಾಜೆ ಗೇಟ್ ಬಳಿ ತಪಾಸಣೆ ವೇಳೆ ಅಕ್ರಮ ಗೋ ಸಾಗಾಟ ಬೆಳಕಿಗೆ ಬಂದಿದೆ. 4 ತಿಂಗಳ ಹಿಂದೆ ಕೂಡ ತಡರಾತ್ರಿ ಮದೆನಾಡು ಬಳಿ ಲಾರಿಯೊಂದು ಅಪಘಾತಕ್ಕೀಡಾಗಿ ಅದರಲ್ಲಿ 25ಕ್ಕೂ ಹೆಚ್ಚು ಗೋಗಳಿದ್ದು, ಆರೋಪಿಗಳು ಕೂಡಲೇ ಗೋಗಳನ್ನು ಕೆಳಗಿಳಿಸಿ ತಪ್ಪಿಸಿಕೊಂಡಿದ್ರು. ಸ್ಥಳೀಯರು ಸುತ್ತಮುತ್ತಲಲ್ಲಿದ್ದ ಆ ಗೋಗಳನ್ನು ಕೊಂಡೊಯ್ದಿದ್ರು. ಸಂಪಾಜೆ ಚೆಕ್ಪೋಸ್ಟ್ ಮೂಲಕ ನಿರಂತರವಾಗಿ ಕೇರಳ ಮತ್ತು ಮಂಗಳೂರಿನ ಕಸಾಯಿಖಾನೆಗಳಿಗೆ ಸಿಬ್ಬಂದಿಗಳ ಸಹಕಾರದಿಂದಲೇ ಅಕ್ರಮವಾಗಿ ಗೋಸಾಗಾಟವಾಗ್ತಾ ಇರೋ ಬಗ್ಗೆ ಹಿಂದೂ ಜಾಗರಣ ವೇದಿಕೆ ಹಲವು ಬಾರಿ ಪೊಲೀಸ್ ಇಲಾಖೆಗೆ ಮಾಹಿತಿಯನ್ನು ನೀಡಿತ್ತು. ಇದೀಗ ಪತ್ತೆಯಾದ ಅಕ್ರಮ ಗೋಸಾಗಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕಾಫಿ ತೋಟದಲ್ಲಿ ಕೊಯ್ಲು ಮಾಡಿ ಇರಿಸಿದ್ದ ಹಸಿ ಕಾಫಿಯ ಚೀಲಗಳನ್ನು ಕಾಡಾನೆಗಳು ಮತ್ತೆ ಕಾಫಿ ತೋಟಕ್ಕೆ ಸುರಿದು ನಷ್ಟಪಡಿಸಿದ ಘಟನೆ ಕುಂಜಿಲ ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಲಡಿ ಗ್ರಾಮದಲ್ಲಿ ನಡೆದಿದೆ. ಗ್ರಾಮದ ಬಟ್ಟೀರ ಸುನೀತಾ ಅವರ ಕಾಫಿ ತೋಟದಲ್ಲಿ 52 ಚೀಲ ಕೊಯ್ದಿರಿಸಿದ ಕಾಫಿಯಿಂದ ನಷ್ಟ ಉಂಟು ಮಾಡಿರುವುದಾಗಿ ತಿಳಿಸಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖಾಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ನಾಲಡಿ ಗ್ರಾಮ ವ್ಯಾಪ್ತಿಯಲ್ಲಿ ನಿರಂತರವಾಗಿ ಕಾಡಾನೆಗಳ ಹಿಂಡು ವಾಸವಾಗಿದ್ದು, ಈಗ ಕಾಫಿ ಕೊಯ್ಲು ಬಿರುಸಾಗಿ ಬೆಳೆಗಳನ್ನು ನಿರಂತರವಾಗಿ ನಷ್ಟಪಡಿಸ್ತಾ ಇವೆ. ಬೆಳೆಗಾರರು, ಕಾರ್ಮಿಕರು ಕೆಲಸ ನಿರ್ವಹಿಸಲು ಭಯಪಡ್ತಾ ಇದ್ದಾರೆ. ಈ ಬಗ್ಗೆ ಅರಣ್ಯ ಇಲಾಖಾಧಿಕಾರಿಗಳು ಕೂಡಲೇ ಸ್ಪಂದಿಸಿ ಇವುಗಳನ್ನು ಶಾಶ್ವತವಾಗಿ ಸ್ಥಳಾಂತರಿಸಲು ಕಾಡಿಗಟ್ಟುವ ಕಾರ್ಯ ಕೈಗೊಳ್ಳಬೇಕೆಂದು ಈ ವ್ಯಾಪ್ತಿಯ ಬೆಳೆಗಾರರು, ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಕೊಳಕೇರಿ ಗ್ರಾಮದಲ್ಲಿ ಕಾಡಾನೆಯೊಂದು ಕಾಫಿ ತೋಟ, ಬಾಳೆ, ಅಡಿಕೆ, ತೆಂಗು ಗಿಡಗಳನ್ನು ನಾಶಪಡಿಸಿ ಅಪಾರ ನಷ್ಟ ಉಂಟು ಮಾಡಿದೆ. ಕಳೆದೆರಡು ದಿನಗಳ ಹಿಂದೆ ನೂರಂಬಡ ಮಠದ ನಂದೇಶ್ ಎಂಬುವರ ತೋಟದ ಬಾಳೆ, ತೆಂಗು ಗಿಡಗಳನ್ನು ಧ್ವಂಸ ಮಾಡಿರುವ ಕಾಡಾನೆ ಕೊಳಕೇರಿ ಗ್ರಾಮದಲ್ಲಿ ತೋಟದ ದಾರಿ ಉದ್ದಕ್ಕೂ ಬೆಳೆಗಳನ್ನು, ಕಾಫಿ ಗಿಡಗಳನ್ನು ಕಿತ್ತೆಸೆದು ನಷ್ಟ ಉಂಟು ಮಾಡಿದ್ದು, ಕೂಡಲೇ ಅರಣ್ಯ ಇಲಾಖೆಯವರು ಕಾಡಾನೆಯಿಂದ ಉಂಟಾದ ನಷ್ಟವನ್ನು ಕೊಡಿಸಿ ಕಾಡಾನೆಯನ್ನು ಕಾಡಿಗಟ್ಟುವ ಕಾರ್ಯವನ್ನು ಕೈಗೊಳ್ಳಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಪ್ರಾಚೀನ ಇತಿಹಾಸ ಹೊಂದಿರುವ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಇಂದಿನ ಕಾಲಘಟ್ಟದಲ್ಲಿ ಜನರ ಆರೋಗ್ಯ ಸಂರಕ್ಷಣೆಗೆ ಪ್ರಮುಖವಾಗಿದ್ದು, ಈ ಚಿಕಿತ್ಸಾ ಪದ್ಧತಿಯಿಂದ ಸೂಕ್ತ ರೀತಿಯಲ್ಲಿ ಜನರ ಉಪಯೋಗಕ್ಕೆ ದೊರಕುವಂತೆ ಮಾಡುವ ಅಗತ್ಯವಿದೆ ಎಂದು ಮಾಜಿ ಸಚಿವ ಎಂಸಿ ನಾಣಯ್ಯ ಅಭಿಪ್ರಾಯಪಟ್ಟಿದ್ದಾರೆ. ನಗರದ ಹೊರವಲಯದಲ್ಲಿನ ಇಬ್ಬನಿ ಕೂರ್ಗ್ ರೆಸಾರ್ಟ್ನಲ್ಲಿ ಆರೋಗ್ಯ ಹೆಸರಿಂದ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಉದ್ಘಾಟಿಸಿ ಮಾತನಾಡಿದ ನಾಣಯ್ಯ, 4000 ವರ್ಷಗಳಿಗೂ ಹೆಚ್ಚಿನ ಇತಿಹಾಸ ಹೊಂದಿರುವ ಆಯುರ್ವೇದ ಚಿಕಿತ್ಸಾ ಪದ್ಧತಿ ಕೆಲವೆಡೆ ಮೋಸಗಾರರಿಂದ ತನ್ನ ಹೆಸರನ್ನು ಕೆಡಿಸಿಕೊಳ್ತಾ ಇದೆ. ಕೊಡಗಿನಲ್ಲಿ ಅಣಬೆಯಂತೆ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಮತ್ತು ಸಂಬಾರ ಪದಾರ್ಥ ಮಾರಾಟದ ಮಳಿಗೆಗಳು ತಲೆ ಎತ್ತುತ್ತಿವೆ. ಇದರಿಂದಾಗಿ ನೈಜವಾಗಿ ಆಯುರ್ವೇದ ಚಿಕಿತ್ಸೆ ಮತ್ತು ಸಂಬಾರ ಪದಾರ್ಥ ಮಾರಾಟ ಮಾಡುವವರಿಗೆ ಧಕ್ಕೆ ಉಂಟಾಗಿದೆ ಎಂದು ವಿಷಾದಿಸಿದರು. ಇಬ್ಬನಿ ಕೂರ್ಗ್ ರೆಸಾರ್ಟ್ ಒಂದೇ ಒಂದು ಸಸಿಗೂ ಧಕ್ಕೆ ಉಂಟು ಮಾಡದ ರೀತಿಯಲ್ಲಿ ನಿರ್ಮಾಣವಾದ ನಾಡಿನ ಪರಿಸರ ಸ್ನೇಹಿ ರೆಸಾರ್ಟ್ ಆಗಿದ್ದು, ಇಂಥ ಪ್ರಕೃತಿ ಸ್ನೇಹಿ ಜೀವ ವೈವಿಧ್ಯತೆ ಸಂರಕ್ಷಣೆಗೆ ಪಣ ತೊಟ್ಟಿರುವ ಈ ರೆಸಾರ್ಟ್ ಇತರ ಪ್ರವಾಸೋದ್ಯಮಿಗಳಿಗೂ ಮಾದರಿಯಾಗಿದೆ ಎಂದು ನಾಣಯ್ಯ ಬಣ್ಣಿಸಿದರು. Vishal and doctor, Bhavna and you can do. Doctor. ಸುಮಾರು 100 ಎಕರೆಗಿಂತಲೂ ಹೆಚ್ಚು ಸ್ಥಳ ಇರ್ತಕ್ಕಂಥ ಪ್ರದೇಶ ಇವತ್ತಿಗೂ ಕೂಡ ನಾನು ಹೇಳ್ತೀನಿ, ನಮ್ಮ ಪರಿಸರವನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿಕೊಂಡು ಅದರ ಮಧ್ಯದಲ್ಲಿ ಬಾಕಿ ಇರ್ತಕ್ಕಂಥ ಕಟ್ಟಡಗಳ ನಿರ್ಮಾಣ ಮಾಡಿದ್ದಾರೆ ಹೊರತು ಇದರಲ್ಲಿ ಪರಿಸರ ಸಂಪೂರ್ಣವಾಗಿ 80% ಪರಿಸರ ಇದೆ, 20% ಮಾತ್ರ ಕಟ್ಟಡಗಳ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಈ ಥರದ ಒಂದು ರಿಸಾರ್ಟನ್ನು ನಾನು ಕೊಡಗಿನಲ್ಲಿ ಮಾತ್ರ ಹೇಳೋದು, ನಾನು ಹೊರಗಡೆ ಬಗ್ಗೆ ನಾನು ಹೇಳೋದಿಲ್ಲ. ಈ ಥರ ಹೊರಗಡೆಯಿಂದ ಬರ್ತಾ ಇರ್ತಕ್ಕಂಥವರು, ಈ ಪ್ರದೇಶವನ್ನು ನೋಡ್ತಾ ಇರ್ತಕ್ಕಂಥವ್ರು, ನಮ್ಮ ಕೊಡಗು ಜಿಲ್ಲೆ ಪುಟ್ಟದಾದಂಥ ಜಿಲ್ಲೆ ಆದರೂ ಇಲ್ಲಿರ್ತಕ್ಕಂಥ ಪರಿಸರ, ಬೆಟ್ಟ, ಗುಡ್ಡ, ಗಿರಿ ಕಂದರಗಳನ್ನು ನೋಡಲಿಕ್ಕಿರ್ತಕ್ಕಂಥದ್ದು, ಎಡಪಕ್ಕದಲ್ಲಿ ಕೆರೆ, ಬಲಪಕ್ಕದಲ್ಲಿ ಇರ್ತಕ್ಕಂಥ ನೋಡಲಿಕ್ಕಿರ್ತಕ್ಕಂಥದ್ದು. ಬಹುಶಃ ಇವತ್ತು ಕೊಡಗು ಜಿಲ್ಲೆಯಲ್ಲಿ ನಾನು ಹೇಳೋದಿದ್ದರೆ ಈ ಥರದ ಒಂದು ಪರಿಸರವನ್ನು ನಿರ್ಮಾಣ ಮಾಡಿಕೊಂಡು ಭಾಳ ದೊಡ್ಡ ಪ್ರಮಾಣದಲ್ಲಿ ಹಣವನ್ನು ಖರ್ಚು ಮಾಡಿ ಮತ್ತು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲಿಕ್ಕಿರ್ತಕ್ಕಂಥ ರಸ್ತೆ ನಿರ್ಮಾಣವನ್ನು ಮಾಡಿ
ಸಂಪೂರ್ಣವಾಗಿರ್ತಕ್ಕಂಥ ಕಾಫಿ ತೋಟ ಪರಿಸರವನ್ನು ರಕ್ಷಣೆ ಮಾಡ್ತಿರ್ತಕ್ಕಂಥದ್ದಕ್ಕೆ ನಾನು ನನ್ನ ಮಿತ್ರರಾಗಿರ್ತಕ್ಕಂಥ ಸೆಬಾಸ್ಟಿನ್ ಅವರು ಹೇಳ್ತೀನಿ, ನೀವು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸದಲ್ಲಿ ಇದು ಬರೀ ಹಣ ಮಾಡಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಉದ್ದೇಶದಲ್ಲಿ ನೀವು ಮಾಡಿಲ್ಲ ಅಂತ ನನಗೆ ಅನ್ನಿಸ್ತದೆ. ರೆಸಾರ್ಟ್ ಮಾಲೀಕ ಕ್ಯಾಪ್ಟನ್ ಸೆಬಾಸ್ಟಿನ್ ಕೊಡಗಿನಲ್ಲಿ ಪ್ರಕೃತಿಗೆ ಇರುವ ಮೌಲ್ಯವನ್ನು ಅರಿತುಕೊಂಡು ನಿಸರ್ಗಕ್ಕೆ ಎಲ್ಲಿಯೂ ಧಕ್ಕೆಯಾಗದಂತೆ ಈ ರೆಸಾರ್ಟ್ ನಿರ್ಮಿಸಿರುವುದು ಶ್ಲಾಘನೀಯ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇಬ್ಬನಿ ಕೂರ್ಗು ಸಲಹೆಗಾರ ವಕೀಲ ಎಂಎ ನಿರಂಜನ್ ಮಾತನಾಡಿ, ನಿಸರ್ಗವನ್ನು ಹಾಗೆ ಉಳಿಸಿಕೊಂಡು ಜೀವ ವೈವಿಧ್ಯತೆಗಳನ್ನು ಸುತ್ತಲಿನಲ್ಲಿ ಹೊಂದಿ ಅಪರೂಪದ ವಾತಾವರಣವನ್ನು ಇಬ್ಬನಿ ಕೂರ್ಗು ಕಲ್ಪಿಸಿದೆ. ಇಂಥ ವಿನೂತನ ಪರಿಕಲ್ಪನೆಗೆ ಕೊಡಗನ್ನು ಆಯ್ಕೆ ಮಾಡಿಕೊಂಡ ಕ್ಯಾಪ್ಟನ್ ಸೆಬಾಸ್ಟಿನ್ ಅಭಿನಂದನಾರ್ಹರು ಎಂದು ಹೆಮ್ಮೆ ವ್ಯಕ್ತಪಡಿಸಿದರು. In fact, a lot of innovative ideas what Ibni has inculcated in this project. Definitely our journalist friend can look into it. ಬಹಳಷ್ಟು ಪರಿಸರದಿಂದ ನೀರನ್ನು ಉತ್ಪತ್ತಿ ಮಾಡುವಂಥ ಯೋಜನೆ ಇತ್ತೀಚೆಗೆ ಇದೆ. ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟು ಮತ್ತು ಭಾಳಷ್ಟು ಸವಲತ್ತುಗಳನ್ನು ಇಲ್ಲಿ ಅವರು ಏನು ಮಾಡಿಕೊಂಡಿದ್ದಾರೆ, ಇದ್ರ ಬಗ್ಗೆ ಪತ್ರಕರ್ತರ ಮಿತ್ರರು ಕುಲಂಕುಷವಾಗಿ ಅದನ್ನು ನೋಡಿಕೊಂಡು ಜನಸಾಮಾನ್ಯರಲ್ಲಿ ಅದರ ಒಂದು ಅರಿವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಳ್ತೇನೆ. ಆರೋಗ್ಯ ಚಿಕಿತ್ಸಾ ಕೇಂದ್ರದ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ರಜಿತನ್ ಮಾತನಾಡಿ, 4 ವೇದಗಳ ನಂತರ ಆಯುರ್ವೇದ 5ನೇ ವೇದವಾಗಿ ಪರಿಗಣಿಸಲ್ಪಟ್ಟಿದೆ. ಇದು ಆರೋಗ್ಯ ಚಿಕಿತ್ಸಾ ಪದ್ಧತಿಯ ಮುಖ್ಯ ವಾಹಿನಿಯಲ್ಲಿ ಸೇರ್ಪಡೆಗೊಂಡಿದೆ ಎಂದು ಮಾಹಿತಿ ನೀಡಿದರು. Nowadays, the lifestyle diseases are also increasing. There are common diabetes, high BP, high cholesterol, cervical pain, lumbar pain, neck pain, and back pain. Obesity. These are common lifestyle diseases. Now cancer also a lifestyle disease. Ayurveda is a harmful system control and cure of these diseases. ಇಬ್ಬನಿ ಕೂರ್ಗ್ ರೆಸಾರ್ಟ್ ಮಾಲೀಕ ಕ್ಯಾಪ್ಟನ್ ಸೆಬಾಸ್ಟಿನ್ ಮಾತನಾಡಿ, ಉದ್ಯಮಕ್ಕಿಂತ ಹೆಚ್ಚಾಗಿ ಜನರಿಗೆ ಪ್ರಕೃತಿ ಮಡಿಲಿನಲ್ಲಿ ಸುಂದರವಾದ ಸೌಕರ್ಯಗಳಿಂದ ಯಾವುದೇ ರೀತಿಯಲ್ಲಿಯೂ ಗಿಡಮರ ಜೀವ ಸಂಕುಲಗಳಿಗೆ ಹಾನಿಯಾಗದಂತೆ ನೀಡಬೇಕೆಂದು ತಂದ ಉದ್ದೇಶ ಈಡೇರಿದೆ ಎಂದು ಹೇಳಿದರು. ಒಡವೆಯನ್ನ ಬೇರೆ ಎಲ್ಲಾದ್ರೂ ಅಡ ಇಟ್ಟಿದ್ದೀರಾ? ವೇಸ್ಟ್ ಆಗಿ ಬಡ್ಡಿ ಕಟ್ತಾ ಇದ್ದೀರಾ? ಡೋಂಟ್ ವರಿ, ಅಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ನಿಮ್ಮ ಒಡವೆಯನ್ನು ಬಿಡಿಸಿ ಬೆಸ್ಟ್ ರೇಟ್ಗೆ ತಗೊಂಡು ಡಿಫರೆನ್ಸ್ ಅಮೌಂಟ್ ನ ಕೊಟ್ಬಿಡ್ತಾರೆ. ಇನ್ಮೇಲೆ ನೋ ವರೀಸ್. ಅಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880-300-300. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್ ಒಮ್ಮೆ ನೋಡಿ. ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ. 4 ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್. ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000ದ ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022ರ ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು.
ಮಾಲೀಕರು ಹ್ಯಾರಿಸ್ PM. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕ. ಕೊಡಗಿನ ಶೈಲಿಯ ಕಡಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕಾದಲ್ಲಿ. ತಡ್ಕ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್. ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಹಿಂದೆ ಬನ್ನಿ. ಹೋಟೆಲ್ ತಡ್ಕ, ಕಾಫಿ ಕೃಪಾ ಕಟ್ಟಡ, ರಾಜಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ, ಕೇರಳ ಶೈಲಿಯ ಊಟೋಪಚಾರ ತಡ್ಕದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಹಿಂದೆ ಭೇಟಿ ನೀಡಿ. ಹೋಟೆಲ್ ತಡ್ಕ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಾಜಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. ಹಳೆ ಒಡವೆಯನ್ನು ಎಕ್ಸ್ಚೇಂಜ್ ಮಾಡಿ ಹೊಸ ಒಡವೆಯನ್ನು ಕೊಲ್ಕೋಬೇಕಾದ್ರೆ ಹೀಗೆ ಕುತ್ಕೋಬೇಕು. ಆದ್ರೆ ಹಣ ತಗೊಂಡು ಹೋದ್ರೆ ಹೀಗೆ ಕುತ್ಕೋಬಹುದು. ಕೈಯಲ್ಲಿ ಹಣ ಇದ್ರೆ ನಾವೇ ಬಾಸ್. ಹಣ ಆಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಆಟಿಕಾ ಗೋಲ್ಡ್ ಕಂಪನಿ. ಕಾಲ್ 880300 ಮಡಿಕೇರಿ ನಗರಸಭೆ ವತಿಯಿಂದ ನಗರದ ಪ್ರಮುಖ ಸ್ಥಳಗಳಲ್ಲಿ ಸ್ಯಾನಿಟೈಸ್ ಕಾರ್ಯ ನಡೆಸಲಾಯಿತು. ಕೊಡಗು ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಕೋವಿಡ್ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಶ್ರಮ ಪಡ್ತಾ ಇದ್ದು, ಇಂದು ಕೂಡ ಮಡಿಕೇರಿಯ ಜನಸಂದಣಿಯ ಕೆಲವು ಪ್ರದೇಶಗಳಲ್ಲಿ ನಗರಸಭೆ ವತಿಯಿಂದ ಸ್ಯಾನಿಟೈಸ್ ಮಾಡಲಾಯಿತು. ಮಡಿಕೇರಿಯ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮಡಿಕೇರಿಯಲ್ಲಿ ಎಲ್ಲಿ ಹೆಚ್ಚಾಗಿ ಜನ ಸೇರುವ ಪ್ರದೇಶಗಳಲ್ಲಿ ಸ್ಯಾನಿಟೈಸ್ ಮಾಡಿದರು. ಮಡಿಕೇರಿ ನಗರದ ಬಸ್ ಸ್ಟ್ಯಾಂಡ್, ಹಳೆ ಖಾಸಗಿ ಬಸ್ ನಿಲ್ದಾಣ ಮುಂತಾದ ಕಡೆಗಳಲ್ಲಿ ಜನ ಹೆಚ್ಚಾಗಿ ಸಂದಣಿ ಇರುತ್ತೆ. ಈ ಒಂದು ಭಾಗದಲ್ಲಿ ಹೆಚ್ಚಿನ ಜನ ಓಡಾಟವನ್ನ ನಡೆಸ್ತಾರೆ. ಇಂತಹ ಒಂದು ಭಾಗದಲ್ಲಿ ನಾವು ಸ್ಯಾನಿಟೈಸ್ ಮಾಡಿದ್ದೇವೆಂದು ನಗರಸಭಾ ಆಯುಕ್ತ ರಾಮದಾಸ್ ತಿಳಿಸಿದರು. ಸ್ಥಳಗಳಲ್ಲಿ ಅಂದರೆ ಎಲ್ಲ ಬಸ್ ಸ್ಟಾಪ್ಗಳು ಮತ್ತು ಮಾರ್ಕೆಟು ಈ ಥರ ಎಲ್ಲ ನಾವು ಜಾಗಗಳನ್ನ ಐಡೆಂಟಿಫೈ ಮಾಡಿ ಜನಸಂದಣಿ ಜಾಸ್ತಿ ಇರೋ ಕಡೆಯಲ್ಲಿ ನಾವು ಎಲ್ಲ ಕಡೆ ಸ್ಯಾನಿಟೈಸ್ ಮಾಡಿಸ್ಕೊಂಡು ಬರ್ತಾ ಇದ್ವಿ. ಇದರಿಂದ ಕೋವಿಡನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ನಾವು ನಮ್ಮ ನಗರ ವ್ಯಾಪ್ತಿಯಲ್ಲಿ ಕೋವಿಡ್ ನಿಯಂತ್ರಣ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಅದೇ ರೀತಿ ಸಾರ್ವಜನಿಕರು ಏನಂದರೆ ಪ್ರತಿಯೊಬ್ಬರೂ ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ಆದಷ್ಟು ಸಾಮಾಜಿಕ ಅಂತರವನ್ನು ನೀವು ದೈಹಿಕ ಅಂತರವನ್ನು ಕಾಪಾಡಿಕೊಂಡು ಕೋವಿಡನ್ನು ಕಂಟ್ರೋಲ್ ಮಾಡಲಿಕ್ಕೆ ತಾವೆಲ್ಲರೂ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಚ್ಛತೆಯನ್ನು ಕಾಪಾಡ್ಬೋದು. ಮತ್ತು ಈಗ ನಮ್ಮ ಸೈಂಟಿಫಿಕ್ಕಾಗಿ ಈಗ ಹೇಳ್ತಾರೆ, ಅದು ಸ್ಯಾನಿಟೈಸ್ ಮಾಡೋದ್ರಿಂದ ಅಲ್ಲಿ ಇರ್ತಕ್ಕಂಥ ವೈರಾಣುಗಳು ಆ ಥರದ್ದು ಏನಾದ್ರು ಇದ್ದರೆ ಕ್ಲೀನ್ನೆಸ್ನ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಸ್ಯಾನಿಟೈಸನ್ನು ಮಾಡ್ತೀವಿ. ನಗರಸಭೆ ಕೇಸರಿಪಾಳ್ಯದಲ್ಲಿ ಬಿರುಕು, ಬಿಜೆಪಿ ಸದಸ್ಯರಲ್ಲಿ ಕೋಲ್ಡ್ ವಾರ್. ಅಧ್ಯಕ್ಷರ ಮೇಲೆ ಅಸಮಾಧಾನ, ಹಿರಿಯರು ಕಿರಿಯರೆಂಬ ಭೇದ ಭಾವ. ಟ್ರಬಲ್ ಶೂಟ್ಗೆ ಮುಂದಾದ ನಗರ ಬಿಜೆಪಿ. ಕೊಡಗು ಚಾನೆಲ್ನಲ್ಲಿ ಪ್ರಸಾರವಾದ ನಗರಸಭೆ ಬಿಜೆಪಿ ಸದಸ್ಯರಲ್ಲಿ ಒಡಕು ಕುರಿತಾದ ಸುದ್ದಿ ಭಾರೀ ಸದ್ದು ಮಾಡಿದೆ. ನಗರಸಭೆ ಬಿಜೆಪಿ ಸದಸ್ಯರಲ್ಲಿ ಗುಂಪುಗಾರಿಕೆ ನಡೀತಾ ಇದ್ದು, ಕೆಲವು ಸದಸ್ಯರು ಅಸಮಾಧಾನಗೊಂಡಿದ್ದಾರೆ ಎನ್ನುವ ಸುದ್ದಿ ಬಿಜೆಪಿ ವಲಯದಲ್ಲಿ ಸಂಚಲನ ಮೂಡಿಸಿದೆ.
ಇನ್ನು ಈ ವಿಚಾರದ ಕುರಿತಂತೆ ಡ್ಯಾಮೇಜ್ ಕಂಟ್ರೋಲ್ಗೆ ಬಿಜೆಪಿ ಪ್ರಮುಖರು ಮುಂದಾಗಿದ್ದು, ಮೊನ್ನೆ ನಡೆದಿದ್ದು ಮಾಮೂಲಿ ಸಭೆಯಷ್ಟೇ, ನಮ್ಮಲ್ಲಿ ಯಾವುದೇ ಒಡಕು ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ನಗರಸಭೆ ಬಿಜೆಪಿ ಸದಸ್ಯ ಮಹೇಶ್ ಜೈನಿ, ನಾವು ಆಗೊಮ್ಮೆ ಈಗೊಮ್ಮೆ ಇಂತಹ ಸಭೆಯನ್ನ ಸೇರ್ತೇವೆ. ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲರೂ ಚರ್ಚೆ ನಡೆಸಿ ಒಮ್ಮತದ ತೀರ್ಮಾನ ತೆಗೆದುಕೊಳ್ತೇವೆ. ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಮಡಿಕೇರಿ ನಗರಸಭೆಯ ಏನು 16 ಜನ ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದೀವಿ. ಇವರ ನಡುವೆ ಭಿನ್ನಮತ ಇದೆ ಅಂತೇಳಿ ನಿಮ್ಮ ಚಾನೆಲ್ನಲ್ಲೇ ನಿನ್ನೆ ಒಂದು ವರದಿ ಬಿತ್ತರಾಗಿತ್ತು. ನಾವು ತಿಂಗಳಿಗೊಂದ್ಸಲ 15 ದಿನಕ್ಕೊಂದ್ಸಲ ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ ನಾವೇ ಸೇರಿಕೊಂಡು ಸಭೆಯನ್ನು ಮಾಡ್ತೀವಿ. ಅದು ಪ್ರತಿ ತಿಂಗಳು ನಾವು ಮಾಡ್ತಾ ಇದ್ದೀವಿ. ಇದರಲ್ಲಿ ಭಿನ್ನಮತದ ಪ್ರಶ್ನೆನೇ ಇಲ್ಲ. ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಮುಂದಿನ 5 ವರ್ಷಗಳ ಕಾಲ ನಾವು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗಿದ್ದೇ ಹೊರತು ಬೇರೆ ಯಾವ ರೀತಿಯ ಚರ್ಚೆ ಆಗಿಲ್ಲ ಅಂತೇಳಿ ನಾನು ಇಲ್ಲಿ ಸ್ಪಷ್ಟೀಕರಣ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹಿರಿಯ ನಗರಸಭಾ ಸದಸ್ಯರು ಮತ್ತು ಪಕ್ಷದಲ್ಲಿ ಹಿರಿತನ ಮತ್ತು ಸ್ಥಾನಮಾನವನ್ನು ಹೊಂದಿರುವಂಥವ್ರನ್ನು ಎಲ್ಲ ಸಂದರ್ಭದಲ್ಲೂ ಸಹ ವಿಶ್ವಾಸಕ್ಕೆ ತೆಗೆದುಕೊಂಡೇ ಕೆಲಸವನ್ನು ಮಾಡ್ತೀವಿ. ಚುನಾವಣೆಯಲ್ಲಿ ಒಟ್ಟಾಗಿ ನಿಂತು 16 ಸೀಟುಗಳನ್ನು ಭಾರತೀಯ ಜನತಾ ಪಕ್ಷಕ್ಕೆ ಮಡಿಕೇರಿ ನಗರದ ಜನತೆ ನೀಡಿದ್ದಾರೆ. ಅಲ್ಲಿನಿಂದ ಇವತ್ತುವರೆಗೂ ಒಗ್ಗಟ್ಟಾಗಿದ್ದೀವಿ. ನಾವು 5 ವರ್ಷಗಳ ಕಾಲ ಮುಂದೆ ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಮತ್ತು ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ. ನಾಪಕ್ಲು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಟಾಸ್ಕ್ ಫೋರ್ಸ್ ಸಭೆಯನ್ನ ನಡೆಸಲಾಯಿತು. ಸಭೆಯಲ್ಲಿ ಮುಖ್ಯವಾಗಿ ಹಾಜರಿರಬೇಕಾದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಗೈರು ಹಾಜರಾಗಿದ್ದು, ಈ ಬಗ್ಗೆ ಅವರಿಗೆ ನೋಟಿಸ್ ನೀಡಿ ಕ್ರಮ ಕೈಗೊಳ್ಳುವಂತೆ ಸದಸ್ಯರು ಸಭೆಯಲ್ಲಿ ಒತ್ತಾಯಿಸಿದರು. ಕೊರೋನಾ ರೋಗ ಹೆಚ್ಚಾಗ್ತಾ ಇದ್ದು, ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಲಾಗಿ ಅಗತ್ಯ ಕ್ರಮ ಕೈಗೊಳ್ಳಲು ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಯಿತು. ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ, ತಪ್ಪಿದ್ರೆ ದಂಡ ವಿಧಿಸುವಂತೆಯೂ ಮತ್ತು ಸಂತೆಗೆ ಬರುವವರು ತಮ್ಮ ಕುಟುಂಬದವರೊಂದಿಗೆ ಬಾರದೆ ಒಂದು ಕುಟುಂಬದ ಒಬ್ಬ ಸದಸ್ಯರು ಬರುವಂತೆ ಆಯಾ ಕಾರ್ಮಿಕರ ಮಾಲೀಕರು ಕ್ರಮ ಕೈಗೊಳ್ಳಲು 2 ಧ್ವನಿವರ್ಧಕದ ಮೂಲಕ ಪ್ರಚಾರ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸುವಂತೆ ತೀರ್ಮಾನಿಸಲಾಯಿತು. ಸಭೆಯಲ್ಲಿ ಮಾತನಾಡಿದ ಕಂದಾಯ ಪರಿವೀಕ್ಷಕ ರವಿ, ಸಂತೆಗೆ ಜೀಪಿನಲ್ಲಿ ಕಾರ್ಮಿಕರನ್ನ ಕರೆದುಕೊಂಡು ಬರುವವರು ಮಾಸ್ಕ್ ಧರಿಸಿದ್ದಾರೆ ಅಂತ ಪರಿಶೀಲಿಸಬೇಕು. ನಂತರ ಈ ಬಗ್ಗೆ ಮಾಲೀಕರಿಗೆ ಸೂಕ್ತ ಕ್ರಮ ಕೈಗೊಳ್ಳಲು ಸೂಚಿಸಬೇಕೆಂದು ಸಲಹೆ ನೀಡಿದರು. ಈಗಾಗಲೇ ಕೊರೋನಾ ರೋಗ ಕಾಣಿಸಿಕೊಂಡಿರುವ ಶಾಲಾ ಮಕ್ಕಳಿಗೆ ಯಾವುದೇ ಔಷಧಿಗಳನ್ನು ನೀಡಿಲ್ಲ. ಇವರ ಮುಂದಿನ ನಡೆ ಏನು ಎಂದಾಗ ಅಂಗನವಾಡಿ ಕಾರ್ಯಕರ್ತೆಯರು ಇದಕ್ಕೆ ಸಮಜಾಯಿಷಿಕೆ ನೀಡಿ ಮಕ್ಕಳ ಸರಿಯಾದ ವಿಳಾಸ ತಿಳಿದಿಲ್ಲ, ಆದ್ದರಿಂದ ಅವರಿಗೆ ಬೇಕಾದ ಔಷಧಿ ಸೌಲಭ್ಯವನ್ನು ಒದಗಿಸಲಾಗಿಲ್ಲ ಎಂದರು. ಈ ಬಗ್ಗೆ ಸಭೆಯು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಜಿಲ್ಲಾ ಆರೋಗ್ಯಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಸಭಾಧ್ಯಕ್ಷರು ತಿಳಿಸಿದರು. ಸೋಮವಾರ ಸಂತೆ ದಿನ ಮಾರುಕಟ್ಟೆ ಮತ್ತಿತರ ಕಡೆಗಳಲ್ಲಿ ಮಾಸ್ಕ್ ಧರಿಸದವರ ಬಗ್ಗೆ ಕ್ರಮ ಕೈಗೊಳ್ಳುವ ಸಂದರ್ಭ ಒಬ್ಬ ಪೊಲೀಸ್ನನ್ನ ಕಳುಹಿಸುವಂತೆ ಪಿಡಿಒ ಕೋರಿದ್ರು. ಅಲ್ಲದೆ ನಗರದ ಆಯಾ ಕಟ್ಟಿನ ಜಾಗದಲ್ಲಿ ಪೊಲೀಸರನ್ನ ನಿಯೋಜಿಸುವಂತೆ ಕೇಳಿಕೊಂಡ್ರು. ಮತ್ತೆ ಈಗಾಗಲೇ ಪೊಲೀಸ್ ಇಲಾಖೆಯಿಂದಲೂ ಕೂಡ ಬೆಳಿಗ್ಗೆ ಸಾಯಂಕಾಲ 2 ಹೊತ್ತು ಪ್ರಕಟಣೆ ಕೊಡ್ತಾ ಇದ್ದಾರೆ. ಪಂಚಾಯತಿಯಿಂದಲೂ ಇದರ ಬಗ್ಗೆ ಇವತ್ತು ನಾಳೆ ನಾವು ಪ್ರಕಟಣೆ ಕೊಡ್ಲಿಕ್ಕೆ ತೀರ್ಮಾನ ತಗೊಂಡಿದ್ವಿ. ಇವತ್ತು ನಾಳೆ ಈಗ ಹೋಬಳಿ ಹೆಡ್ ಕ್ವಾರ್ಟರ್ಸ್ ಆಗಿರೋದ್ರಿಂದ ಗುಂಪು ಚದುರಿಸುವಲ್ಲಿ ಕೂಡ ನಾವು ಹೋಗ್ಬೇಕಾದ್ರೆ ನಮ್ಮ ಜೊತೆ ಪೊಲೀಸ್ ಇಲಾಖೆಯಿಂದ ಒಬ್ಬರು ಸಿಬ್ಬಂದಿಗಳು ನಮ್ಮ ಜೊತೆ ಇರ್ತಾರೆ. ಅದಕ್ಕೊಂದು ವ್ಯವಸ್ಥೆಯನ್ನ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಈ ಸೋಮವಾರ ಸಂತೆ ಆದ ಕಾರಣ ಪೊಲೀಸ್ ಇಲಾಖೆಯಿಂದ ನಮಗೆ 3-4 ಕಡೆ ಜನ ದಟ್ಟಣೆ, ವಾಹನ ದಟ್ಟಣೆ ಬರೋದ್ರಿಂದ ಆ 4 ಕಡೆಯಲ್ಲಿ ನಮಗೆ ಸಿಬ್ಬಂದಿಗಳನ್ನು ನಿಯೋಜಿಸುವಂತೆ ಕೋರಿ ನಾವು ಇಒ ಅವರಿಗೆ, ಸಿಇಒ ಅವರಿಗೆ ಅಥವಾ SP ಅವರಿಗೆ ಕಾಪಿ ಹಾಕಿ ಅವ್ರಿಗೂ ಒಂದು ಮೆನುಗಳನ್ನು ಕಳಿಸೋ ವ್ಯವಸ್ಥೆಯನ್ನು ಮಾಡ್ಕೊಳ್ಳಿಕ್ಕೆ ಇವತ್ತಿನ ಸಭೆಯಲ್ಲಿ ನಾವು ಅವರ ಪರವಾಗಿ ಎಲ್ಲರ ಪರವಾಗಿ ತೀರ್ಮಾನವನ್ನು ತಗೊಂಡಿದ್ವಿ. ಮಾಸ್ಕ್ ಹಾಕದೇ ಇರೋರಿಗೆ ದಂಡ ವಿಧಿಸೋದು ಕಳೆದ ವಾರದಲ್ಲಿ ನಾವು ಮಾಡಿದ್ವಿ. ಆದರೆ ಈ ವೀಕಿಂದ ನಾವು ಇವತ್ತು ನಾಳೆ 2 ದಿವಸ ಧ್ವನಿವರ್ಧಕದ ಮುಖಾಂತರ, ರೇಡಿಯೋ ಮುಖಾಂತರ ಪ್ರಕಟಣೆಯನ್ನು ನಾವು ಕೊಡ್ತೀವಿ. ಅವಾಗ ಅವರಿಗೆ ಹಾಕದೇ ಇದ್ದಾಗ ಅವ್ರ ಮೇಲೆ ಕೇಸ್ ದಾಖಲಿಸುವಂತದ್ದು, ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಒಬ್ಬರು ಸಿಬ್ಬಂದಿಯನ್ನ ನಿಯೋಜಿಸಿಕೊಡುವಂತೆ ಅವರನ್ನ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದನ್ನು ಒಂದು ರೇಡಿಯೋಕ್ಕೆ ಕೊಡ್ತಾ ಇದ್ವಿ. ಮತ್ತೆ ತೋಟದ ಮಾಲೀಕರು ಕರ್ಕೊಂಡು ಬರುವ ಹಾಗೆ ಎಲ್ಲ ವಿಷಯಗಳನ್ನ ಒಳಗೊಂಡು ನಾವು ರೇಡಿಯೋ ಪ್ರಕಟಣೆನ ಹಾಕುವಂಥದ್ದು. ಮತ್ತೆ ಪೇಪರಲ್ಲಿ ಅದು ಒಂದು ನಮಗೆ ನಿಮ್ಮ ಕಡೆಯಿಂದ ಪತ್ರಕರ್ತರ ಸಹಾಯ ಬೇಕಾಗುತ್ತೆ. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಕುರೇಶಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾದ ಸಭೆಯಲ್ಲಿ ಪಿಡಿಒ ಬಲ್ಲಂಡ ಚೋಂದಕ್ಕಿ, ನೋಡಲ್ ಅಧಿಕಾರಿ ಬಿಸಿಎಂ ಇಲಾಖೆಯ ರಾಜಶೇಖರ್, ಎಎಸ್ಐ ಗೋಪಾಲಕೃಷ್ಣ, ಗ್ರಾಮ ಪಂಚಾಯಿತಿ ಸದಸ್ಯರು, ಅಂಗನವಾಡಿ ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಎಲ್ಲೆಲ್ಲೂ ಶೀತ, ಜ್ವರ, ಖಾಸಗಿ ಕ್ಲಿನಿಕ್ಗಳ ಮುಂದೆ ರೋಗಿಗಳ ಸಾಲು ಸಾಲು, ಹವಾಮಾನ ವೈಪರೀತ್ಯ ಜನಜೀವನದ ಮೇಲೆ ಪರಿಣಾಮ ಬೀರ್ತಾ ಇದ್ದು, ಜನತೆ ಶೀತ ಜ್ವರದಿಂದ ಬಳಲ್ತಾ ಇದ್ದು, ಖಾಸಗಿ ಕ್ಲಿನಿಕ್ಗಳ ಮುಂದೆ ಚಿಕಿತ್ಸೆಗಾಗಿ ರೋಗಿಗಳ ಸಾಲು ಕಂಡುಬರ್ತಾ ಇದೆ.
ಒಂದು ಕಡೆ ಚಳಿಗಾಲ, ಮತ್ತೊಂದು ಕಡೆ ಕೊರೋನಾ ಅಟ್ಟಹಾಸ. ಇವೆರಡರ ನಡುವೆ ಜನತೆ ಹೈರಾಣಾಗ್ತಾ ಇರುವ ವಾಸ್ತವ ಸ್ಥಿತಿ. ಕೊರೆಯುವ ಚಳಿಯಲ್ಲಿ ಈಗ ಎಲ್ಲೆಲ್ಲೂ ಶೀತ, ನೆಗಡಿ, ಜ್ವರ ಕಾಣಿಸಿಕೊಂಡಿದ್ದು ಚಿಕಿತ್ಸೆಗಾಗಿ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಹಾಗೂ ಔಷಧಿ ಉಚಿತವಾಗಿ ಸಿಗುತ್ತೆಯಾದರೂ ಇಲ್ಲಿಗೆ ಜ್ವರ ಅಂತ ಬಂದರೆ ಕೊರೋನಾ ಪರೀಕ್ಷೆ ಮಾಡಿಸ್ತಾರೆ. ಸೋಂಕು ಕಂಡುಬಂದರೆ ಆಸ್ಪತ್ರೆಯಲ್ಲಿರಬೇಕು, ಇಲ್ಲ ಗೃಹ ಸಂಪರ್ಕ ತಡೆಯಲ್ಲಿರಬೇಕು. ಇವುಗಳಿಗೆ ಹೆದರಿ ಒಂದಷ್ಟು ಮಂದಿ ಸರ್ಕಾರಿ ಆಸ್ಪತ್ರೆ ಕಡೆ ತಲೆನೇ ಹಾಕ್ತಾ ಇಲ್ಲ. ಇದೀಗ ಕಾಫಿ ಕೊಯ್ಲಿನ ಸಮಯವಾಗಿದ್ದು ಅಕ್ಕಪಕ್ಕದ ತೋಟದ ಕೆಲಸಕ್ಕೆಂದು ಬಂದಿರುವ ಅಸ್ಸಾಮಿ ಕಾರ್ಮಿಕರು ರೋಗಿಗಳಾಗ್ತಾ ಇದ್ದು ಸರ್ಕಾರಿ ಆಸ್ಪತ್ರೆಗೆ ಬಂದಾಗ ಕೋವಿಡ್ ಪರೀಕ್ಷೆ ಮಾಡಿಸಲು ಆಧಾರ ಇಲ್ಲದಿರೋದ್ರಿಂದ ಪರೀಕ್ಷೆ ನಡೆಸಲು ಹಿನ್ನಡೆ ಆಗ್ತಾ ಇದೆ. ತಾಲೂಕು ಕೇಂದ್ರ ಆಸ್ಪತ್ರೆಗೆ ದಿನನಿತ್ಯ 100 ಮಂದಿ ರೋಗಿಗಳು ಬರ್ತಾ ಇದ್ದು ಕೋವಿಡ್ ಸೇರಿದಂತೆ ಸಾಮಾನ್ಯ ರೋಗಿಗಳಿಗೂ ಇರುವ ವೈದ್ಯರೇ ಚಿಕಿತ್ಸೆಯನ್ನು ನೀಡಬೇಕಾಗುತ್ತೆ. ವೈದ್ಯರ ಕೊರತೆ ಇರೋ ಈ ಆಸ್ಪತ್ರೆಯಲ್ಲಿ ಇದೀಗ 2 ನುರಿತ ತಜ್ಞ ವೈದ್ಯರಿಬ್ಬರು ಕೋವಿಡ್ ಸೋಂಕು ತಗುಲಿ ಹಾಸಿಗೆ ಹಿಡಿದಿದ್ದಾರೆ. ಉಳಿದಿರುವ 2 ವೈದ್ಯರು 700ರಿಂದ 800 ರೋಗಿಗಳನ್ನು ಪರೀಕ್ಷೆ ಮಾಡಬೇಕಾಗಿದೆ. ಇಲ್ಲಿ ದಿನವಿಡೀ ಕಾಯಬೇಕಲ್ಲ ಅಂತ ಹಲವು ರೋಗಿಗಳು ಖಾಸಗಿ ಕ್ಲಿನಿಕ್ಗಳ ಮೊರೆ ಹೋಗ್ತಾ ಇದ್ದಾರೆ. ಸೋಮವಾರಪೇಟೆ ಪಟ್ಟಣದಲ್ಲಿರುವ ಬೆರಳೆಣಿಕೆಯ ಕ್ಲಿನಿಕ್ಗಳ ಮುಂದೆ ಸಾಲು ಸಾಲು ರೋಗಿಗಳು, ಮಾಸ್ಕ್ ಇಲ್ಲ, ಸಾಮಾಜಿಕ ಅಂತರವಿಲ್ಲ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ನಾಚಪ್ಪ, ಆರೋಗ್ಯ ನಿರೀಕ್ಷಕ ಜಾಸಿಂ ಖಾನ್ ಹಾಗೂ ಸಿಬ್ಬಂದಿಗಳು ಎಲ್ಲ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ ರೋಗಿಗಳಿಗೆ ಅರಿವು ಮೂಡಿಸುವಲ್ಲಿ ಹರಸಾಹಸ ಪಡಬೇಕಾಯಿತು. ಕೋವಿಡ್-19 ನಿಯಂತ್ರಿಸಲು ಟಾಸ್ಕ್ ಫೋರ್ಸ್ ಸಮಿತಿಯು ಕಠಿಣ ಕ್ರಮ ಕೈಗೊಂಡಿದ್ದು ಮಾಸ್ಕ್ ಹಾಕದ ವ್ಯಾಪಾರಿಗಳಿಗೆ ಮತ್ತು ಕಾರ್ಮಿಕರಿಗೆ ದಂಡವನ್ನು ವಿಧಿಸಿ ಎಚ್ಚರಿಕೆಯನ್ನು ನೀಡಿತು. ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೊಹಮ್ಮದ್ ಕುರೇಶಿ ನೇತೃತ್ವದ ತಂಡ ಮಾರುಕಟ್ಟೆಯಲ್ಲಿ ಠಿಕಾಣಿ ಹೂಡಿ ಜನಜಂಗುಳಿಯನ್ನು ನಿಯಂತ್ರಿಸುವುದು ಕಂಡುಬಂತು. ಅದರಂತೆ ನಗರದಲ್ಲಿ ಪೊಲೀಸರು ಮಾಸ್ಕ್ ಧರಿಸದ ಜನರಿಗೆ ದಂಡವನ್ನು ವಿಧಿಸ್ತಾ ಇರುವುದು ಕಂಡುಬಂತು. ರೋಗ ನಿಯಂತ್ರಣದ ಬಗ್ಗೆ ಧ್ವನಿವರ್ಧಕದ ಮೂಲಕ ರೋಗದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡಿ ಪ್ರತಿಯೊಬ್ಬರೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ಎಚ್ಚರಿಕೆ ನೀಡುತ್ತಾ ಇದ್ರು. ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಧರಿಸುವುದು, ತೋಟದ ಮಾಲೀಕರು ಸಂತೆ ಮಾರುಕಟ್ಟೆಗೆ ಕೂಲಿ ಕಾರ್ಮಿಕರನ್ನು ಮನೆಯಿಂದ ಅಲ್ಲದೆ ನಗರಕ್ಕೆ ಬರುವವರು ಕುಟುಂಬ ಸಮೇತ ಬರಬಾರದೆಂದು ಟಾಸ್ಕ್ ಫೋರ್ಸ್ ಸಭೆಯಲ್ಲಿ ತೀರ್ಮಾನಿಸಿದ್ರು. ಜನರು ಗುಂಪು ಗುಂಪಾಗಿ ಸಂತೆಗೆ ಹೋಗ್ತಾ ಇದ್ದದ್ದು ಇದನ್ನು ನಿಯಂತ್ರಿಸಲು ಮುಂದೆ ಕ್ರಮ ಕೈಗೊಳ್ಳುತ್ತೇವೆಂದು ಉಪಾಧ್ಯಕ್ಷ ಕುರೇಶಿ ಹೇಳಿದರು. ಸಾರ್ವಜನಿಕರು ಮಾಹಿತಿ ನೀಡಿದ್ದೇವೆ. ಆದರೆ ಯಾರು ಮಾಸ್ಕ್ ಧರಿಸ್ತಾ ಇಲ್ಲ. ನಾವು ಈ ವಾರದಿಂದ ನಮ್ಮ ಟಾಸ್ಕ್ ಫೋರ್ಸ್ ಸಮಿತಿಯ ನಿರ್ಣಯದಂತೆ ನಾವು ದಂಡ ಹಾಕ್ತಾ ಇದ್ದೀವಿ. ಈಗ ಸುಮಾರು 3,000ಕ್ಕಿಂತ ಮೊದಲು ಜಾಸ್ತಿ ದಂಡ ಹಾಕ್ತಿದ್ದೀವಿ. ಒಂದು ತರ 100 ರೂಪಾಯಿ ತರ ದಂಡವನ್ನು ಹಾಕ್ತಾ ಇದ್ದೀವಿ. ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಕಂಗಂಡ ಶಶಿ ಮಂದಣ್ಣ, ಕೋಟೇರ ನೀಲಂಬ, ಕಾರ್ಯದರ್ಶಿ ನಂದಿನಿ, ಸಿಬ್ಬಂದಿಗಳು, ಪೊಲೀಸ್ ಇಲಾಖೆಯವರು ಹಾಜರಿದ್ದರು. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಅಟ್ಟಿಕಾ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನು ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ನಿಮಗೆ 1 ನಿಮಿಷದಲ್ಲಿ ಹಣ ಕೊಡ್ತಾರೆ. ಅಟ್ಟಿಕಾ ಗೋಲ್ಡ್ ಕಂಪನಿಗೆ ರಾಷ್ಟ್ರಾದ್ಯಂತ ಬ್ರಾಂಚಸ್ ಇವೆ. Attica Gold Company. ನಿಮ್ಮ ಕನಸುಗಳು ನನಸಾಗಲಿ. ಮಂಚಿನ ನಗರಿ ಮಡಿಕೇರಿಯಲ್ಲಿ ಶುಭಾರಂಭಗೊಂಡಿದೆ ಕೊಡಗು ಕೇರಳ ಶೈಲಿಯ ರುಚಿಕರ, ಶುಚಿಕರ, ಸ್ವಾದಿಷ್ಟಕರ ಊಟೋಪಚಾರಕ್ಕೆ ಹೆಸರುವಾಸಿಯಾದ ರೆಸ್ಟೋರೆಂಟ್ ತಡ್ಕಾ. ಕೊಡಗಿನ ಶೈಲಿಯ ಕಡುಂಬಿಟ್ಟು, ನೂಪುಟ್ಟು, ಅಕ್ಕಿ ರೊಟ್ಟಿ, ಘಮಘಮಿಸುವ ಗೀ ರೈಸ್, ಚಿಕನ್ ಕರಿ, ಮಟನ್ ಕರಿ, ಕುರು ಕರಿ, ಕೇರಳ ಶೈಲಿಯ ಸ್ವಾದಿಷ್ಟಕರವಾದ ಪರಿಮಳಯುಕ್ತ ಕುತ್ತಿಪುಟ್ಟು, ಅಪ್ಪಂ, ಕಡ್ಲೆಕರಿ, ಪತ್ತಲ್, ಮೀನ್ ಕರಿ ನಿಮ್ಮ ತಡ್ಕಾದಲ್ಲಿ. ತಡ್ಕಾ ವಿಶೇಷ ಆಕರ್ಷಣೆ ವೆಜ್ ಥಾಲಿ ಮೀಲ್ಸ್, ನಾನ್ ವೆಜ್ ಥಾಲಿ ಮೀಲ್ಸ್. ಸಮಾರಂಭಗಳಿಗೆ ಕ್ಯಾಟರಿಂಗ್, ಡೋರ್ ಡೆಲಿವರಿ ಸೌಲಭ್ಯವೂ ಇದೆ. ಸಂಪೂರ್ಣ ಶುಚಿತ್ವದೊಂದಿಗೆ ರುಚಿ ರುಚಿಯಾದ ಆಹಾರಕ್ಕಾಗಿ ಇಂದೇ ಬನ್ನಿ. ಹೋಟೆಲ್ ತಡ್ಕಾ, ಕಾಫಿ ಕೃಪಾ ಕಟ್ಟಡ, ರಾಜಾ ಸೀಟ್ ರಸ್ತೆ, ಗಾಂಧಿ ಮೈದಾನ ಸಮೀಪ, ಮಡಿಕೇರಿ. ಕೊಡಗಿನ ಸಾಂಪ್ರದಾಯಿಕ ಶೈಲಿಯ ಶುಚಿ ರುಚಿ ಆಹಾರ
ಕೇರಳ ಶೈಲಿಯ ಊಟೋಪಚಾರ ತಡ್ಕಾದಲ್ಲಿ. ಸುಂದರ ವಾತಾವರಣ, ಉತ್ತಮ ಸೇವೆಗಾಗಿ ಇಂದೇ ಭೇಟಿ ನೀಡಿ. ಹೋಟೆಲ್ ತಡ್ಕ, ಫ್ಯಾಮಿಲಿ ರೆಸ್ಟೋರೆಂಟ್, ಕಾಫಿ ಕೃಪಾ ಕಟ್ಟಡ, ರಜಸೀಟ್ ರಸ್ತೆ, ಮಡಿಕೇರಿ. ಸಂಪರ್ಕಿಸಿ 8904827402. ಅಪ್ಪ ಅಮ್ಮ ಇಲ್ಲಿ ನೋಡಿ, ಜೀವನದಲ್ಲಿ ಮೊದಲೇ ಬಾರಿ ನಾನ್ ಸೈಟ್ ತಗೊಂಡೆ. ಎಲ್ಲಿ ಸೈಟ್ ತಗೊಂಡ್ಯಾ? ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಕೋಟಿ ಅಲ್ಲ, ಲಕ್ಷ ಅಲ್ಲ, ತಿಂಗಳಕ್ಕಂತೂ ಬರೀ 10,000 ರೂಪಾಯಿ. ನಮ್ ಭವಿಷ್ಯದ ಮನೆ ಕಟ್ಟೋಕೆ ಇದಕ್ಕಿಂತ ಒಳ್ಳೆ ಜಾಗ ಬೇರೆ ಇಲ್ಲ ಅನ್ನಿಸ್ತು. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ರೋಹನ್ ಎಸ್ಟೇಟ್ ನಲ್ಲಿ ನಿಮ್ಮ ಅಭಿರುಚಿಗೆ ತಕ್ಕಂತೆ ನಿಮ್ಮ ಬಜೆಟ್ ನಲ್ಲಿ ಮನೆ ಕಟ್ಟಿಸಬಹುದು. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. 300ಕ್ಕೂ ಹೆಚ್ಚು ರೆಡಿ ಸೈಟ್ಗಳು ಲಭ್ಯ. ಹಿಂದೆ ಬುಕ್ ಮಾಡಿ. ರೋಹನ್ ಎಸ್ಟೇಟ್, ಕನಸಿನ ಮನೆಗೆ ಮುನ್ನುಡಿ ಬರೆಯೋಣ. 4 ನಾಡಿನ ಸುತ್ತಮುತ್ತ ಜನತೆಗೆ ಸಂತಸದ ಸುದ್ದಿ. ನಾಪೋಕ್ಲುವಿನ ನ್ಯೂ ಟೈಕೂನ್ ಫರ್ನಿಚರ್ ಮಳಿಗೆಗೆ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಪ್ರಯುಕ್ತ ಗ್ರಾಹಕರಿಗೆ ಬಂಪರ್ ಕೊಡುಗೆ. ವಾರ್ಷಿಕೋತ್ಸವ ಹಾಗೂ ಹೊಸ ವರ್ಷದ ಪ್ರಯುಕ್ತ ಧಮಾಕ ಆಫರ್. ಗ್ರಾಹಕರಿಗೆ ಗೃಹ ಬಳಕೆಗೆ ಬೇಕಾದ ಎಲ್ಲಾ ತರಹದ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ವಿವಿಧ ವಿನ್ಯಾಸದ ಕಾಟ್, ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಗಾಡ್ರೇಜ್, ಬೆಡ್, ಟಿವಿ ಸ್ಟ್ಯಾಂಡ್, ಚೇರು, ತೊಟ್ಟಿಲು, ಆಫೀಸ್ ಟೇಬಲ್, ಡ್ರೆಸ್ಸಿಂಗ್ ಮಿರರ್, ಟೀಪಾಯ್ ಸೇರಿದಂತೆ ನಿಮ್ಮ ಅಂದದ ಮನೆಗೆ ಬೇಕಾಗುವ ಎಲ್ಲಾ ತರಹದ ಪೀಠೋಪಕರಣಗಳು ಟೈಕೂನ್ ಫರ್ನಿಚರ್ ನಲ್ಲಿ ಲಭ್ಯ. ಗುಣಮಟ್ಟದ ವುಡನ್ ಸೋಫಾ ಸೆಟ್, ಡೈನಿಂಗ್ ಟೇಬಲ್, ಕಾಟ್, ದಿವಾನ್ ಕಾಟ್, ಗಾಡ್ರೇಜ್, 2 ಚೇರ್ಗೆ ಕೇವಲ 59,999 ರೂಪಾಯಿ ಮಾತ್ರ. ಈ ಬಂಪರ್ ಕೊಡುಗೆ ಕೆಲವೇ ದಿನಗಳು ಮಾತ್ರ. ಅಲ್ಲದೆ ಹೊಸ ವರ್ಷದ ಪ್ರಯುಕ್ತ 10,000ದ ಮೇಲೆ ವಸ್ತುಗಳ ಖರೀದಿಗೆ ಉಚಿತ ಕೂಪನ್. ಬಂಪರ್ ಡ್ರಾ ನಲ್ಲಿ ಗೆಲ್ಲಿರಿ ಮೊದಲ ಬಹುಮಾನ ಸೋಫಾ ಸೆಟ್, 2ನೇ ಬಹುಮಾನ ಟಿವಿ ಸ್ಟ್ಯಾಂಡ್, 3ನೇ ಬಹುಮಾನ ಐರನ್ ಟೇಬಲ್. ಡ್ರಾ ದಿನಾಂಕ 2022ರ ಮಾರ್ಚ್ 28. ನಮ್ಮಲ್ಲಿ ಇಎಂಐ ಸೌಲಭ್ಯವೂ ಇದೆ. ಒಮ್ಮೆ ಭೇಟಿ ನೀಡಿ. ನ್ಯೂ ಟೈಕೂನ್ ಫರ್ನಿಚರ್, ಬೇತು ರಸ್ತೆ, ಕೆನರಾ ಬ್ಯಾಂಕ್ ಕಟ್ಟಡ, ನಾಪೋಕ್ಲು. ಮಾಲೀಕರು ಹ್ಯಾರಿಸ್ ಸಿಎಂ. ಕಾಂಟ್ಯಾಕ್ಟ್ 8762969332 ಅಥವಾ 8105177673. ನಿಮ್ಮ ಪ್ರಾಬ್ಲಮ್ಸ್ 3 ಸ್ಟೆಪ್ಸ್ ನಲ್ಲಿ ಸಾಲ್ವ್ ಮಾಡಬಹುದು. ಸ್ಟೆಪ್ 1, ನಿಮ್ಮ ಒಡವೆಯನ್ನು ಅಟಿಕಾನಲ್ಲಿ ಬೆಸ್ಟ್ ರೇಟ್ಗೆ ಮಾರಿಬಿಡಿ. ಸ್ಟೆಪ್ 2, 1 ನಿಮಿಷದಲ್ಲಿ ಹಣವನ್ನು ಪಡೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡಿಕೊಳ್ಳಿ. ಇನ್ಮೇಲೆ ನೆಮ್ಮದಿಯಾಗಿ ಇರಿ. ಅಟಿಕಾ ಗೋಲ್ಡ್ ಕಂಪನಿ. ಕಾಲ್ 8880-300-300. ಪುಟಾಣಿ ನಗರದ ಟ್ಯಾಂಕ್ ಜಾಗ ಒತ್ತುವರಿ ಮಾಡಿಕೊಂಡ ಮಹಿಳೆಯೊಬ್ಬರ ಮನೆ ಜಾಗವೊಂದ ನಗರಸಭೆಯ ಪೌರಾಯುಕ್ತ ರಾಮದಾಸ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮಹಿಳೆ ಮನೆಯ ಜಾಗ ಒತ್ತುವರಿಯಾಗಿರುವುದು ಸ್ಪಷ್ಟವಾಗಿ ಗೋಚರಿಸಿದ್ದು, ಇದೇ ಗುರುವಾರವೇ ಮನೆಯ ಸುತ್ತಳತೆ ಮಾಡಿ ಶೌಚಾಲಯದ ಜಾಗ ಹಾಗೂ ನಗರಸಭೆ ಟ್ಯಾಂಕ್ ಜಾಗ ಒತ್ತುವರಿ ಮಾಡಿದ ಜಾಗದ ಅಳತೆ ಮಾಡಲು ನಗರಸಭೆಯ ಇಂಜಿನಿಯರ್ಗಳಿಗೆ ಸ್ಥಳದಲ್ಲೇ ಪೌರಾಯುಕ್ತರು ಸೂಚನೆ ನೀಡಿದ್ದಾರೆ. ಮಹಿಳೆಯ ದಾಖಲೆ ಪರಿಶೀಲನೆ ನಡೆಸುವ ಸಂದರ್ಭದಲ್ಲಿ ಮನೆಯ ಜಾಗ ದಾಖಲೆಗಳ ಪ್ರಕಾರ 1.5 ಸೆಂಟ್ ಜಾಗ ಇರುವುದು ಖಾತ್ರಿಗೊಂಡಿದೆ. ಮನೆಯ ಸುತ್ತಳತೆ ಮಾಡಿ ಜಾಗ ಒತ್ತುವರಿ ಎಷ್ಟು ಮಾಡಿದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಬೇಕಿದೆ. ಸದ್ಯ ಪರಿಶೀಲನೆ ನಡೆಸಿದ ಅಧಿಕಾರಿಗಳು ಶೌಚಾಲಯವೊಂದ ತೆರವು ಮಾಡಲು ಈಗಾಗಲೇ ತಯಾರಿ ನಡೆಸಿದ್ದಾರೆ. ಎಷ್ಟಿದೆ ಅಂತೇಳಿ ನೋಡಿದ್ ಮಾಡಿ ಇದು ಕ್ಲಿಯರ್ ಆಗುತ್ತೆ ಸರ್. ಇವತ್ತು ಆಗಲ್ಲ, ಬೆಳಿಗ್ಗೆ ಬರ್ತೀನಿ. ಸ್ವಲ್ಪ ಕೆಲಸಗಳಿದೆ. ಸರಿ, ನಾಳೆ ರಜೆ ಅಲ್ಲ? ಇವತ್ತು ಡಾಕ್ಯುಮೆಂಟ್ ಅಲ್ಲಿ ಏನಿದೆ, ಎಷ್ಟಿದೆ ನೋಡುವ. ಹಲೋ
ತುಂಬ ಕಂಪ್ಲೇಂಟ್ಗಳಿದೆ. ಟ್ಯಾಂಕಿ ಬಿಟ್ಟು ಜಾಗನೆ ಅವ್ರು ಅಷ್ಟು ಇದು ಮಾಡಿದ್ರೆ ನಮಗೂ ಮಾತಾಡೋಕ್ಕೆ ಬರ್ತಿದೆ. ಆಯಿತು. ಏನು ಇಷ್ಟು ತಗೊಂಡಿದ್ದಲ್ಲ ಸರ್ ನನ್ನ ಜಾಗ ಟೇಪ್ ತಂದಿಲ್ಲ. ನಗರಸಭೆಯಿಂದ ಇಲ್ಲಿ ಗಂಟೆ ಬರಬೇಕು ನಮಗೆ. ಇಲ್ಲಿ ಗಂಟೆ ಬಂತು. ನಾನೇನ್ ಮಾಡಿದೆ, ಖಾಲಿ ಇರ್ತಾರೆ ಇಲ್ಲೊಂದು ಇಷ್ಟು ಜಾಗ ನೋಡ್ಕೊಂಡು ರಿಂಗ್ ಇಳಿಸ್ತೇನೆ. ಇಳಿಸಿದ ಮೇಲೆ ಇಷ್ಟು ತಾನೇ ಅವನಿಗೆ ಬೇಕಾಗಿದೆ. ಟ್ಯಾಂಕಿ ಬಿಟ್ಟ ಜಾಗನೇ ಇದೆಲ್ಲ. ಕೆಲಸ ಮಾಡಿ. ಈ ಸಂದರ್ಭ ನಗರಸಭೆಯ ಸಿಬ್ಬಂದಿಗಳಾದ ಎಇಇ ರಾಜೇಂದ್ರ, ನಾಗರಾಜ್, ತಾಹಿರ್ ಹಾಜರಿದ್ದರು. ಸ್ವಂತ ಜಾಗದಲ್ಲಿ ಮನೆ ನಿರ್ಮಾಣ ಮಾಡಿಕೊಂಡು ಅನೇಕ ವರ್ಷಗಳಿಂದ ವಿದ್ಯುತ್ ಸಂಪರ್ಕ ಇಲ್ಲದಿದ್ದರೆ ಅಂತಹ ಮನೆಗಳಿಗೆ ಸರ್ಕಾರದ ವತಿಯಿಂದ ಉಚಿತವಾಗಿ ವಿದ್ಯುತ್ ಪೂರೈಕೆ ಮಾಡಬೇಕು ಅಂತ ತಿಳಿಸಿದ ಮೇರೆಗೆ ವಿರಾಜಪೇಟೆ ಎಇ ಸುರೇಶ್ ಹಾಗೂ ಜೆಇ ರಮೇಶ್ ಅವರು ಬಿಟ್ಟಂಗಾಲ ಗ್ರಾಮದ ಲಕ್ಷ್ಮಣ ಅವರ ಮನೆಗೆ ಸುಮಾರು 7 ವರ್ಷಗಳಿಂದ ವಿದ್ಯುತ್ ಕಾಣದ ಮನೆಗೆ ವಿರಾಜಪೇಟೆ ಶಾಸಕ ಕೆಜಿ ಬೋಪಯ್ಯ ಹಾಗೂ ಎಂಎಲ್ಸಿ ಸುಜಾ ಕುಶಾಲಪ್ಪ ಅವರು ಸ್ವಿಚ್ ಆನ್ ಮಾಡೋ ಮೂಲಕ ಚಾಲನೆ ನೀಡಿದರು. ಇಡೀ ದೇಶದಲ್ಲಿ ಪ್ರತಿ ಮನೆಗೆ ಕರೆಂಟ್ ಕೊಡಬೇಕು ಅಂತ ಹೇಳಿ ಒಂದು ಹೊಸ ಯೋಜನೆಯನ್ನು ಕೇಂದ್ರ ಸರ್ಕಾರದಿಂದ ಹಾಕಿದೆ. ಹಾಗೆ ರಾಜ್ಯ ಸರ್ಕಾರ ಅದಕ್ಕೆ ಬೆಳಕು ಅಂತ ಯೋಜನೆಯನ್ನು ಮಾಡಿ ಎಲ್ಲ ಗ್ರಾಮ ಪಂಚಾಯಿತಿಯವರು ಯಾರ್ಯಾವ ಆಯಾ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಯಾರ ಮನೆಗೆ ಕರೆಂಟ್ ಆಗಿಲ್ಲ, ಅದು BPL ಇರ್ಬೋದು, APL ಇರ್ಬೋದು, ಅವರ ಎಲ್ಲರನ್ನ ಪತ್ತೆ ಮಾಡಿ ಅವ್ರ ಕೈಯಿಂದ ಸಂಬಂಧಪಟ್ಟ ನಮ್ಮ KEB ಇಲಾಖೆಗೆ ಅರ್ಜಿಯನ್ನು ಕೊಟ್ಟರೆ ಹಾಕಿ ಕೊಡ್ತಾರೆ. ಮಾನ್ಯ ಶ್ರೀ ನರೇಂದ್ರ ಮೋದಿಯವರ ಚಿಂತನೆ ಏನಿದೆ, 2020 ಗಂಟ ಶಾಸಕರು ಹೇಳಿದಾಗೆ ಪ್ರತಿ ಮನೆಗೆ ಕರೆಂಟು, ನೀರು ಮತ್ತು ಕಡುಬಡವರಿಗೆ ಮನೆ ಇಲ್ಲದವರಿಗೆ ಮನೆ, ಇದನ್ನು ಇಡೀ ಭಾರತ ದೇಶದಲ್ಲೆಲ್ಲ ಚಿಂತನೆಗೊಟ್ಟುಕೊಂಡು ಇವತ್ತು ಇಲ್ಲಿ ಬೆಳಕು ಕಾರ್ಯಕ್ರಮ, ಆ ಬೆಳಕು ಕಾರ್ಯಕ್ರಮ ಇಲ್ಲಿ ಇಡೀ ರಾಜ್ಯದಲ್ಲೇ ಕರ್ನಾಟಕ ಸರ್ಕಾರದಿಂದ ಪ್ರತಿಯೊಂದು ಕಾರ್ಯಕ್ರಮ ಮೋದಿಯವರ ಚಿಂತನೆ ಏನಿದೆ 26 ಪ್ರತಿಯೊಬ್ಬರಿಗೆ ಸಿಗಬೇಕು ಅಂತೇಳಿ ಅದರ ಪ್ರಯುಕ್ತ ಇವತ್ತು ಇಲ್ಲಿ ಕರೆಂಟ್ ಕೊಡುವ ವ್ಯವಸ್ಥೆ ಆಗಿದೆ. ಸರ್ 7-8 ಇಯರ್ಸಿಂದ ಇಲ್ಲಿ ಕರೆಂಟೇ ಇರಲಿಲ್ಲ. ಆನೆ ಕಾಟ ಎಲ್ಲ ತುಂಬ ಇತ್ತು. ಇಷ್ಟು ವರ್ಷ ಆದಮೇಲೆ ಇವಾಗ ಕರೆಂಟ್ ಬಂದಿದೆ ಅಂದರೆ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಕೇಂದ್ರ ಸರ್ಕಾರಕ್ಕೆ ಮೋದಿ ನಮ್ಮ ಮನೆಗೆ ಇಲ್ಲಿ ತನಕ ಬಂದ್ಬಿಟ್ಟು ಈ ಥರ ಉದ್ಘಾಟನೆ ಮಾಡಿದ್ದು ನಂಗೆ ತುಂಬ ಖುಷಿ ಆಯಿತು ಸರ್. ಈ ಸಂದರ್ಭ ಬಿಟ್ಟಂಗಾಲ ಗ್ರಾಮ ಪಂಚಾಯಿತಿ ಸದಸ್ಯರು, ವಿದ್ಯುತ್ ಗುತ್ತಿಗೆದಾರ BM ಗಣೇಶ್ ಸೇರಿದಂತೆ ಗ್ರಾಮದ ಪ್ರಮುಖರು ಪಾಲ್ಗೊಂಡಿದ್ದರು. ಕುಶಾಲನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ಬಿ ಜಯವರ್ಧನ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ VP ಶಶಿಧರ್ ಕೆಲವು ದಿನಗಳ ಹಿಂದೆ ಪತ್ರಿಕಾಗೋಷ್ಠಿ ನಡೆಸಿದ ಸಂದರ್ಭದಲ್ಲಿ ಜನರಲ್ಲಿ ತಪ್ಪು ಮಾಹಿತಿಯನ್ನು ನೀಡಿ ಕುಶಾಲನಗರ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಮೇಲ್ದರ್ಜೆಗೇರಿಸುವ ಮೂಲಕ ಬುಳ್ಳುಸೋಗೆ ಗ್ರಾಮ ಪಂಚಾಯಿತಿ ಸದಸ್ಯರ ಮೇಲೆ ಕರಿನೆರಳು ಬಿದ್ದು ಅವರ ರಾಜಕೀಯ ಭವಿಷ್ಯ ಮತ್ತು ಅವರ ಸದಸ್ಯತ್ವ ತೂಗುಗತಿಯಾಗಿದೆ ಎಂದು ಬಾಲಿಶ ಪ್ರವೃತ್ತಿಯ ಹೇಳಿಕೆಯನ್ನ ನೀಡಿ ಮಡಿಕೇರಿ ಕ್ಷೇತ್ರದ ಶಾಸಕರಾದ ಅಪ್ಪಚ್ಚು ರಂಜನ್ ಅವರ ಮೇಲೆ ಗೂಬೆಯನ್ನ ಕೂರಿಸುವ ಪ್ರಯತ್ನ ಪಡ್ತಾ ಇರುವುದು, ಅವರ ವಿರುದ್ಧ ಬಾಯಿಗೆ ಬಂದ ಕೆಟ್ಟ ಪದಗಳನ್ನು ಪ್ರಯೋಗ ಮಾಡ್ತಾ ಇರುವುದು ನಿಜವಾಗಿಯೂ ಅವರಿಗೆ ಶೋಭೆಯನ್ನ ತರೋದಿಲ್ಲ. ಅವರ ಮಾತುಗಳು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕೈಗನ್ನಡಿ ಎಂದರು. ಅಂಕಿಅಂಶಗಳನ್ನು ಗಣನೆಗೆ ತಗೊಂಡು ಕೂಲಂಕುಷವಾಗಿ ಚರ್ಚಿಸಿ ತದನಂತರ ನಾವು ತೀರ್ಮಾನ ಕೈಗೊಂಡು ಏಕಾಏಕಿ ನಾವಾಗಲಿ ಇಲ್ಲ ಮುಸುಗೆ ಅಧ್ಯಕ್ಷರು ಅಂತ ತೀರ್ಮಾನ ಮಾಡಿದಲ್ಲ. ಆದರೆ ಕೆಲವೊಂದು ಅಧಿಕಾರಿಗಳ ಮುಸುಗೆ ಭಾಗದ ಅಧಿಕಾರಿಗಳು ಏನಿದ್ದಾರೆ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ಈ ಹಿಂದೆನೂ ಕೂಡ ನಾನು ಹೇಳಿದ್ದೆ. ಅದರ ಜೊತೆಗೆ ನಮ್ಮ ಶಾಸಕರ ಅಭಿನಂದನೆ ಅಂತ ವಿಚಾರದಲ್ಲಿ ಹೇಳ್ತೀನಿ. ಒಬ್ಬರು ಶಾಸಕರಾದಾಗ ನಾವು ಜೊತೆ ಕೈ ಜೋಡಿಸ್ಬೇಕು, ಅವ್ರು ಗೌರವ ಕೊಡುವಂಥದ್ದು, ಅದನ್ನು ಬಸವ ಅಂತ ಅನ್ನೋದು ಅಷ್ಟು ಸರಿಯಲ್ಲ. ಕಾಂಗ್ರೆಸ್ ನಾಯಕರು ಕೈಲಾಗ್ದವರು ಮೈಮರ್ಸ್ಕೋತಾರಲ್ಲ, ಆ ರೀತಿ ಅಂತ ನಾನು ಹೇಳಕ್ ಬಯಸ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ವಂದಿಸ್ತೀನಿ. ತಾಲೂಕು ಬಿಜೆಪಿ ವಕ್ತಾರ ಕೆಜಿ ಮನು ಮಾತನಾಡಿ, ಪ್ರಚಾರದ ಹುಚ್ಚು ತಲೆಯಲ್ಲಿ ತುಂಬಿಸಿಕೊಂಡು ಕಳೆದುಕೊಂಡ ನೆಲೆಯನ್ನ ಭದ್ರಪಡಿಸಲು ಬೇರೆಯವರ ತಲೆಯಲ್ಲಿ ಇರುವ ಹೂಳು ಬಗ್ಗೆ ಮಾತನಾಡಿ ತಮ್ಮನ್ನ ತಾವು ಅತಿ ಬುದ್ಧಿವಂತ ಮೇಧಾವಿ ಎಂದು ಬಿಂಬಿಸುವ ಪ್ರಯತ್ನ VP ಶಶಿಧರ್ ನಡೆಸ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಮತ್ತು ಪಂಚಾಯಿತಿ ಅಧ್ಯಕ್ಷರ ಮೇಲೆ ತಮ್ಮ ನಾಲಿಗೆಯನ್ನ ಹರಿಯಬಿಟ್ಟು ಮತ್ತೆ ತಮ್ಮ ನೆಲೆಯನ್ನ ಕಂಡುಕೊಳ್ಳುವ ಭ್ರಮೆಯಲ್ಲಿ ಕನಸು ಕಾಣ್ತಾ ಇದ್ದಾರೆ ಎಂದರು.
ಬಿಜೆಪಿ ಮುಖಂಡ ಎಂಡಿ ಕೃಷ್ಣಪ್ಪ ಮಾತನಾಡಿ ವಿಪಿ ಶಶಿಧರ್ ಗೊಂದಲದಲ್ಲಿದ್ದಾರೆ. ಒಮ್ಮೆ ಪಟ್ಟಣ ಪಂಚಾಯಿತಿ ಪುರಸಭೆಯಾಗಿ ಆಗಿರುವ ಬಗ್ಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಮತ್ತೊಮ್ಮೆ ಅದರ ವಿರುದ್ಧವಾಗಿ ಮಾತನಾಡಿ ಶಾಸಕರ ಆತುರದ ನಿರ್ಧಾರಗಳು ಕುಶಾಲನಗರದ ಅಭಿವೃದ್ಧಿಗೆ ಮಾರಕ ಎಂಬ ಹೇಳಿಕೆಯನ್ನ ನೀಡುತ್ತಾರೆ. ಇವರ ಯಾವುದೇ ಹೇಳಿಕೆಗಳು ನಗಣ್ಯ ಎಂದರು. ಇದೇ ತರ ಆಗಿ ಪ್ರಾಬ್ಲಮ್ ಆಗಿ ಅವ್ರು ಮಾಡ್ಕೊಂಡಿದ್ದಾರೆ. ಸರ್ಕಾರ ಅವರು ಆಯ್ಕೆ ಮಾಡಿದ್ದಾರೆ. ಅವರು ಬೆಂಗಳೂರು ಪಟ್ಟಿಯಾಗಿ ನಮ್ಮ ಮೆಂಬರ್ಗೆ ಕೇಳಬೇಕಾದ್ರೆ. ಎರಡನೇದು, ಯಾವ ಸದಸ್ಯ ಯಾವ ಅಧ್ಯಕ್ಷ ಯಾವ ಸದಸ್ಯರು ಅಧಿಕಾರಕ್ಕೆ ಬಿಡಿಯಾಗವರು ಓಕೆ, ನೀವು ನಿಮ್ಮ ಮಾತು ಆಯ್ತು ಬಸ್ಸವರು ನಾನು ನೀವೇನೋ ಉತ್ತರ ಕೊಡಿ. ಗೆದ್ದು 9 ತಿಂಗಳಾಗಿದೆ, ಯಾರು ರೆಡಿ ಇದ್ದಾರೆ ಅವ್ರಿಗೆ ಹೇಳಿ, ನೀವೇ ಹೇಳ್ತೀರಿ. ನಾವು ಬಿಟ್ಬಿಟ್ಟು ಹೋಗ್ಬಿಟ್ಟು ನಾವು ಆ ಥರ ಮಾಡಿದ್ದಾರೆ. ಯಾವ ರೆಡಿ ಇರಕ್ಕಿಲ್ಲ. ಅವರು ಅಧಿಕಾರ ಮುಗಿದ ಮೇಲೆ ಹೋಗಕ್ಕಾಗಲ್ಲ. ಹಾಗೆ ನಮ್ಮ ಸಾಧ್ಯತೆ ಪುರಸಭೆ ಇರ್ತದೆ, ಗ್ರಾಮ ಪಂಚಾಯತ್ ಹೌದು, ಇದೇ ಇರ್ತದೆ. ಪುರಸಭೆ ನನಗೆ ಗೊತ್ತಿಲ್ಲ. ಕುಶಾಲನಗರದಲ್ಲಿ ಅತಿ ಬುದ್ಧಿವಂತ ನಾನು. ನನ್ನ ತಲೆಯಲ್ಲೇ ಮಿದುಳಿರೋದು, ನಾನು ಯಾರ ತಲೆಯಲ್ಲೂ ಬುದ್ಧಿ ಇಲ್ಲ, ಯಾರಿಗೂ ಜ್ಞಾನ ಇಲ್ಲ. ನನ್ನ ತಲೆಯಲ್ಲಿ ತುಂಬ ಜ್ಞಾನ ಭಂಡಾರ ಇದೆ. ನಾನು ತುಂಬ ತಿಳುವಳಿಕೆ ಇದ್ದೇನೆ. ಕುಶಾಲನಗರದಲ್ಲಿ ಏನಾದರೂ ಒಂದು ಯೋಜನೆಗಳಾಗಲಿ ಒಂದೇನಾದರೂ ಇದು ಆಗಬೇಕಂದ್ರೆ ನನ್ನ ನೇತೃತ್ವದಲ್ಲೇ ಹೋದರೆ ಅದು ಸಕ್ಸಸ್ ಆಗೋದು. ಬೇರೆ ನನ್ನ ಬಿಟ್ಟು ಮಾಡಿದ್ರೆ ಅದು ಸರಿ ಇರೋದಿಲ್ಲ, ತಪ್ಪಿರೋದಿಲ್ಲ, ತಪ್ಪಾಗಿರ್ತದೆ. ಅದೇ ನನ್ನ ನೇತೃತ್ವದಲ್ಲಿ ನಡೆಯೋದು ಎಲ್ಲ ಸರಿ ಇದೆ. ನನ್ನ ಕಡೆಗಣಿಸಿದರೆ, ನನ್ನ ವಿಶ್ವಾಸ ತಗೊಳ್ಳಿಲ್ಲ, ನನ್ನ ಯಾರನ್ನು ಈ ಒಂದು ಇದರ ಬಗ್ಗೆ ನನ್ನ ಕರೆಸಿ ಮಾತಾಡಲಿಲ್ಲ, ಕರೆದಿಲ್ಲ ಅನ್ನೋ ಒಂದು ಧೋರಣೆಯಲ್ಲಿ ನಾನೇ ಒಂದು ಕುಶಾಲನಗರ ನನ್ನ ತಲೆಯಲ್ಲೇ ತುಂಬ ಬಿದ್ದಲಿರೋದು, ಬೇರೆ ಯಾರ ತಲೆಯಲ್ಲೂ ಬಿದ್ದಲಿಲ್ಲ. ನಾನು ಅದು ಕುಶಾಲನಗರದ ಅತ್ಯಂತ ಬುದ್ಧಿವಂತ, ಏಕೈಕ ಬುದ್ಧಿವಂತ ಕುಶಾಲನಗರ ನಾನೇ ಅನ್ನೋ ಒಂದು ರೀತಿಯಲ್ಲಿ ಅವ್ರು ಮಾತ್ರ ಅರಿಬಿಟ್ಟಿದ್ದಾರೆ. ಏನೋ ಕೆಲವರನ್ನ ಹೇಳಿಸೋದು, ಹಂಗೆ ಮಾಡೋದು. ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮುಂದಿನ ದಿನಗಳಲ್ಲಿ ಎರಡೂ ಸೇರಿ ಪುರಸಭೆ ಇರಲಿ, ಆಮೇಲೆ ಮುಂದಿನ ದಿನಗಳಲ್ಲಿ ನಗರಸಭೆ ಆಗಲಿ ಅಂತ ಅವರು ಒಂದು ಉನ್ನತ ಮಟ್ಟವನ್ನು ಮಾಡಿದ್ದಾರೆ ಅಂತ ಹೇಳ್ತಾ ನನ್ನ ಒಂದು ಅವರಿಗೆ ವೈಯಕ್ತಿಕವಾಗಿ ಸ್ವಾಗತ ಕೋರ್ತಾ ಇದ್ದಾರೆ. ಸರ್, ಆಟೋಮೆಟಿಕ್ ಆಗಿ ಪುರಸಭೆ ಆಗ್ತದೆ, ಪಟ್ಟಣ ಪಂಚಾಯತ್ ಆಯ್ತದೆ, ಅಂದ್ರೆ ಇವತ್ತಿನ ಮಠ ಇವತ್ತಿನ ವಿಷಯದಲ್ಲಿ ನಮ್ಮ ಏನು ನಾವು ಪ್ರೊಸೀಡಿಂಗ್ಸ್ ಮಾಡಿಕೊಟ್ಟಿದ್ದು 2013-14 ನಾನೇ ಅಧ್ಯಕ್ಷರಾದಾಗ ಪ್ರೊಸೀಡಿಂಗ್ಸ್ ಮಾಡಿಕೊಟ್ಟಿದ್ದೆ. ಪಟ್ಟಣ ಪಂಚಾಯತಿಗೆ ನಮ್ಮನ್ನು ಸೇರ್ಪಡೆ ಮಾಡ್ಕೊಳ್ಳಿ ಅಂತ ನಾನೇ ವೈಯಕ್ತಿಕವಾಗಿ ಪ್ರೊಸೀಡಿಂಗ್ ಮಾಡಿಕೊಟ್ಟಿದ್ದೆ. ಆಗ ಏನಂದರೆ ನಮಗೆ ಪೌರ ಕಾರ್ಮಿಕರಿಗೂ ಅವ್ರದ್ದೆಲ್ಲ ಕೊರತೆ ಇತ್ತು. ಪಟ್ಟಣ ಪಂಚಾಯತಿಗೆ ಹೋದರೆ ನಮಗೂ ಉನ್ನತ ಮಟ್ಟದಲ್ಲಿ ಜನರಿಗೆ ಒಳ್ಳೆಯ ಕೆಲಸ ಕಾರ್ಯಕ್ರಮಗಳನ್ನ ಮಾಡಿಕೊಡ್ಬೋದು ಅಂತ ನಾನು ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದೆ. ಅದೇ ರೀತಿ ಹಿಂದಿನ ನಗರ ಬಿಜೆಪಿ ಅಧ್ಯಕ್ಷ ಉಮಾಶಂಕರ್, ಮುಳ್ಳುಸೋಗೆ ಪಂಚಾಯಿತಿ ಅಧ್ಯಕ್ಷ ಚಲವರಾಜ್ ಹಾಗೂ ಸದಸ್ಯರು ಈ ಸಂದರ್ಭ ಹಾಜರಿದ್ದರು.